ನನ್ನೂರಿನ ಬಾನಿನಂಗಳದ ತುಂಬ ಬಂಜೆ ಮೋಡಗಳ ಸಾಲು ಸಾಲು, ಹುಸಿಯಾದ ಮಳೆ ಬಾಡಿದ ಬೆಳೆ, ಬದುಕು ದಿನ ದಿನಕ್ಕೂ ಗಾಳಿ ಪಾಲು. ಕಾರಣ ಒಂದೇ ಎರಡೇ, ಬಿಕ್ಕುತ್ತಿದೆ ನಾಡಿಗೆ ನಾಡೆ. ಬರಗೆಟ್ಟ ಜನ ನಿತ್ಯ ನಡೆಸಿದ ಹನನ, ಕನಲಿದೆ ನೆಲ ಕುಸಿದಿದೆ ಅಂತರ್ಜಲ. ಬಿದ್ದಿತಯ್ಯೋ ಬರ, ಬದುಕು ದಿನ ದಿನಕ್ಕೂ ದುರ್ಬರ ಬರ್ಬರ. ನನ್ನೂರಿನ ಬಾನಿನಂಗಳದ ತುಂಬ ಬಂಜೆ ಮೋಡಗಳ ಸಾಲು ಸಾಲು, ಬಿತ್ತಿ ಬೆಳೆದು ಬದುಕೇನೆಂಬ ರೈತನ ಕೊರಳಿಗೆ ಸಾಲದ ಉರುಳು. ಜೀವ ಒತ್ತೆ ಇಟ್ಟು ಕೊನೆಗೆ ಮಾಡಿಯೇ ತೀರುವೆ ಬಿತ್ತಿಗೆ, ಎಂದುಕೊಂಡವನ ಆಕ್ರಂದನ ಆಯ್ತದು ಅರಣ್ಯ ರೋದನ. ಚಿತೆಯೇ ಕಳೆಯಿತು ಚಿಂತೆ, ಇನ್ನು ಅವನಿಗೆ ನಿಶ್ಚಿಂತೆ. ಮುಗಿಯಿತಯ್ಯೋ ಬಾಳ ಸಂತೆ, ಕಾಣಲಿಲ್ಲ ಸುಖ ಶಾಂತಿ, ಸಿಕ್ಕಿತೆ ಆತ್ಮಶಾಂತಿ. ನನ್ನೂರಿನ ಬಾನಿನಂಗಳದ ತುಂಬ ಬಂಜೆ ಮೋಡಗಳ ಕಾರುಬಾರು, ಜಾನಕಿ ಉಡು ಜಾನ ಕುರುಡು, ತೇಟು ಹುಂಬ ರಾಜಕಾರಣಿಗಳ ದರಬಾರು. ಅಟ್ಟಹಾಸಕ್ಕೆ ಈಡೆ, ಹುಲ್ಲು ಹುಲ್ಲೆ ಉಳಿದಾವೆ ಊರು ಕೆರೆ ಕಿಲ್ಲೆ. ಮುಂಗಾರಿನ ಗರ್ವ, ಚುನಾವಣೆಯ ಪರ್ವ, ಮಿಂಚುಗುಡುಗಿನ ಅಬ್ಬರ, ಭರವಸೆ ಮಹಾಪೂರ. ಮೂಡಿತೊಂದು ಕಾಮನ ಬಿಲ್ಲು ಅರೆ ನಿಮಿಷ, ತೇಟು ಹೆಂಡ ಹಣ್ಣದ ಆಮಿಷ ಪೀಯೂಷ. ನನ್ನೂರಿನ ಬಾನಿನಂಗಳದ ತುಂಬ ಬಂಜೆ ಮೋಡಗಳ ಕಣ್ಣಾಮುಚ್ಚಾಲೆ, ನನ್ನ ಕನಸ ಹಾದಿ ತುಂಬ ಹಸಿರ ಪೈರ ತೊನೆದಾಟದೊಯ್ಯಾಲೆ. ಎದೆ ಎದೆಯ ಕಾರ್ಮೋಡ ಕರಗಿ, ನೆರೆಹೊರೆಯ ದುಗುಡಕ್ಕೆ ಮರುಗಿ, ಸ್ನೇಹ ಹಸ್ತ ಚಾಚೀತೆ, ಮಂದಹಾಸ ಮೂಡೀತೆ. ಬುದ್ಧ ಬಸವ ಗಾಂಧಿ ಅಂಬೇಡ್ಕರರು ಹುತ್ತಿ ಬಿತ್ತಿ ನಡೆದರು, ಮತ್ತೆ ಅಂತ ಮಳೆ ಬೆಳೆ ಬಂದೀತೆ, ಮೋಡ ಬಿತ್ತನೆ ಆಯಿತು. ನನ್ನ ಹೆಸರು ಚಂದ್ರಶೇಖರ್ ಸುಭಾಸಗೌಡ ಪಾಟೀಲ್ ಅಂತ. ನಮ್ಮೂರು ಕೂಣಬೇವು, ರಾಣೆಬೆನ್ನೂರು ತಾಲೂಕಿನಿಂದ ರಾಣೆಬೆನ್ನೂರಿಂದ 5 ಕಿಲೋಮೀಟ್ರ್ ಆಗುತ್ತೆ ಇಲ್ಲಿಗೆ, ಹಾವೇರಿ ಜಿಲ್ಲೆ. ಕೃಷಿ ನಮ್ಮ ಕಡೆ ಇಲ್ಲಿ ಕಮ್ತ ಅಂತಾರೆ. ಕೃಷಿ ಅಂತ ಅನ್ನಲ್ಲ, ಒಕ್ಕಲ್ತನ ಅಥವಾ ಕಮ್ತ ಅಂತಾರೆ, ವ್ಯವಸಾಯ ಅಂತಾರೆ, ಬೇಸಾಯ ಅಂತಾರೆ. ಆ ಕೃಷಿಗೆ ರೆಗ್ಯುಲರ್ ಆಗಿ ಈ ಕಡೆ 10 ವರ್ಷದ 2006ರಿಂದ ನಾನು ಕೃಷಿನ ನಾನು ಸ್ವತಂತ್ರವಾಗಿ ಕೃಷಿ ಮಾಡ್ತಾ ಇರೋದು. ಮೊದಲು ನಮ್ಮ ತಂದೆಯವರು ಮಾಡ್ತಿದ್ರು. ನಮ್ಮದು ಕಮ್ತದ ಮನೆ ಅಂತಾರೆ, ಈ ಕಡೆ ಎಲ್ಲ ಕಮ್ತದ ಮನೆ ಅಂದರೆ ಒಕ್ಕಲ್ತನದ ಕುಟುಂಬ, ರೈತಾಪಿ ಕುಟುಂಬ. ನಾವು ಚಿಕ್ಕವರಿದ್ದಾಗ ಇಲ್ಲೆಲ್ಲ ಅಪ್ಪರ ಜೊತೆಗೆ ಎಲ್ಲ ಸಣ್ಣ ಪುಟ್ಟ ಕೆಲಸ, ನೀರು ಹಾಸೋದು, ಸಣ್ಣ ಕಸ ಹೊಡೆಯೋದು, ದನ ಮೇಯಿಸೋದು, ಈಗೆಲ್ಲ ಮಾಡ್ಕೊತಾನೆ ಬೆಳೆದದ್ದು. ಅದರಿಂದ ನಾವು ಓದಲಿಕ್ಕೆ ಹೋದ್ಮೇಲೆ ನಾವು ಇಲ್ಲಿದ್ದಾಗ ಪ್ರೈಮರಿ ಸ್ಕೂಲು ಇಲ್ಲೇ ಮುಗೀತು, ಇಲ್ಲೇ ಕಲ್ತದ್ದು ಕೂಣಬೇವಲ್ಲೇ. ಆಮೇಲೆ ಅಲ್ಲಿವರೆಗೂ ನಮ್ಮ ತಂದೆಯವರು, ನನಗೆ ಕಮ್ತದ ಬಗ್ಗೆ ಗೊತ್ತಾಗಿದ್ದು ಫಸ್ಟು ನಮ್ಮ ತಂದೆಯವರು ಬೇರೆ ಆದಮೇಲೆ. ಎಲ್ಲರೂ ಕೂಡಿದ್ದಾಗ ಅವರೆಲ್ಲರೂ ಅವ್ರವ್ರ ಜವಾಬ್ದಾರಿ ಅವರು ಕೆಲಸ ಮಾಡ್ತಿದ್ರು. ಹಾಗಾಗಿ ಅದ್ರ ಬಗ್ಗೆ ನಾವು ಏನು ವಿಚಾರ ಮಾಡ್ತಿರ್ಲಿಲ್ಲ. ಬೇರೆ ಆದಮೇಲೆ ಅವ್ರು ನಮಗೆ ಕೆಲಸ ಹೇಳಕತ್ತಿದ್ರು. ಅದನ್ನು ಮಾಡ, ನೀರು ಹಾಸಕ್ಕೆ ಹೋಗು, ಆಮೇಲೆ ಸಣ್ಣ ಕಸ ಹೊಡೆಯೋದು, ಕೆಲಸ ಹಚ್ಚಕತ್ತಿದ ಮೇಲೆ ಇದು ಕೃಷಿ ಅನ್ನೋದು ಅವಾಗ ನಮಗೆ ಗೊತ್ತಾಗಿದೆ. ಅದರ ನಂತರ ಇಲ್ಲಿ ಪ್ರಾಥಮಿಕ ಶಾಲೆ ಮುಗಿದ ಮೇಲೆ 2 ವರ್ಷ ನಾನು ಲಕ್ಷ್ಮೇಶ್ವರದಲ್ಲಿದ್ದೆ. ಅದು ಅಜ್ಜರ ಮನೆ ನಮ್ಮದು, ಅಂದ್ರೆ ಅವನ ತವ್ರ ಮನೆ. ಅವ್ರದ್ದು ದೊಡ್ಡ ಕೃಷಿ ಕುಟುಂಬ, ಅಂದ್ರೆ ಒಂದು 25 ಕೂರಿಗೆ ಹೊಲ ಇತ್ತು ಅವ್ರದ್ದು. ಆಗಿನ ಕಾಲದಲ್ಲಿ ಅಲೆ ಅಂದ್ರೆ 1985-86ರಲ್ಲಿ. ಆವಾಗ ಅವ್ರದ್ದು ಟ್ಯಾಕ್ಟ್ರು ಇತ್ತು ಮತ್ತು ಕುದುರೆ ಇತ್ತು ಅವ್ರ ಮನೆಯಲ್ಲಿ. ಅಷ್ಟು ದೊಡ್ಡ ಕುಟುಂಬ. ಅವರು 4 ಜನ, ನಮ್ಮ ಅಜ್ಜಗ 4 ಜನ ಗಂಡು ಮಕ್ಕಳು, ಎಲ್ಲರೂ ಕಮ್ತಾನೆ ಮಾಡ್ತಿದ್ರು. ಅವ್ರು ನಮ್ಮ ಮಾವಂದರು, ಸೋದರ ಮಾವರು. 7 ಮಂದಿ ಅಕ್ಕ ತಂಗಿಯರು ಅವರು, ನಮ್ಮ ಅವನು ಸೇರಿ. ಹಂಗಾಗಿ ಅದು ದೊಡ್ಡ ಕುಟುಂಬ. ಈ ಸೋಮೇಶ್ವರ ಜಾತ್ರೆಯಲ್ಲಿ ಲಕ್ಷ್ಮೇಶ್ವರಕ್ಕೆ ಹೋದಾಗ ನಾವೆಲ್ಲರೂ ಸೇರ್ತಿದ್ವಿ. ಅದೊಂಥರ ಭಾಳ ಖುಷಿ ಕೊಡೋಂಥ ಇದಕ್ಕೆ.
ಕೊಡ್ತಿತ್ತು. ಜಾತ್ರೆ ದಿನಗಳು ಆ ಸೂಟಿ ಅಂದರೆ ನಮಗೆ ಭಾಳ ಸಂತೋಷ ಆಗ್ತದೆ. ಅದರ ನಂತರ ಹಂಗಾಗಿ ಅಲ್ಲಿ ಇದ್ದಾಗ ನನಗೆ ಇಲ್ಲಿ 1-2 ವರ್ಷ ನಮ್ಮ ತಂದೆಯವರು ಅಲ್ಲಿ ಒಯ್ದಿಟ್ಟಿದ್ದ ಕಾರಣ ಅಂದರೆ ಇಲ್ಲಿದ್ದರೆ ಏನು ಮಾಡ್ತದೆ, ಈ ನೀರು ಹಾಸಕ್ಕೆ ಹೋಗಿ ಕಳ್ಸೋದು, ಸಾಲಿ ಬಿಡ್ಸೋದು, ನೀರು ಹಾಸಕ್ಕೆ ಕಳ್ಸೋದು. ಇವತ್ತು ಯಾರಾದ್ರೂ ಆಳು ಬರಲಿಲ್ಲ ಅಂದ್ರೆ ಕಳಿಸ್ಬಿಡೋದು, ಅಥವಾ ಜೊತೆಗೆ ಬೇರೆ ಏನಾದ್ರು ತುಂಬವು ಮಾಡೋದಿದ್ರೆ ಕರ್ಕೊಂಡು ಹೋಗ್ಬಿಡೋದು. ಕಣ್ ಮುಂದಿದ್ರೆ ಇನ್ನು ಇವ್ ಶಾಲೆ ಬಿಡ್ಸೋದಾಕತಿ ಅಂತಂದು ಹೋಗಿ ನಮಾಜರ ಮನೆಗೆ ಇಟ್ಟದ್ದು ಶಾಲೆ ಕಲೀಲಿಕ್ಕೆ. ಹಾಗಾಗಿ ಅಲ್ಲಿ 2 ವರ್ಷ ಇದ್ದೆ. ಅಲ್ಲಿ ಹೋದ್ಮೇಲೆ ನನಗೆ ಕಮ್ತ ಅಂದ್ರೇನು ಸ್ವಲ್ಪ ಅದು ಅವತ್ತಿನ ಕಮ್ತದ್ದು ಒಂದು ಚಿತ್ರಣ ಅದು ನೆನಪಿನಲ್ಲಿ ಇವತ್ತು ಉಳಿಲಿಕ್ಕೆ ಅಲ್ಲಿ 2 ವರ್ಷ ಕಳೆದಿದ್ದ ಕಾರಣ. ಅದನ್ನು ಭಾಳ ಹತ್ತಿರದಿಂದ ಮತ್ತು ಅದರಲ್ಲಿ ಪಾಲ್ಗೊಂಡು ಅನುಭವಿಸೋಕ್ಕೆ ಸಾಧ್ಯ ಆಯಿತು. ಅಂದ್ರೆ ಈ ಅವರು ಒಕ್ಲಾಟ ಶುರು ಆಗ್ತಿದ್ವಲ್ಲ, ಈ ದೀಪಾವಳಿ ನಂತರ ಒಕ್ಲಾಟ ಶುರು ಎಲ್ಲವು. ಅವಾಗ ಒಕ್ಲಾಟ ಬುಟ್ಟಿ ತುಂಬಿಕೊಡಾಕ ತೂರಾಕ ನಮ್ಮನ್ನು ಕರ್ಕೊಂಡು ಹೋಗೋರು. ಹಾಗಾಗಿ ಅದರಲ್ಲಿ ನಾನು ಪಾಲ್ಗೊಳ್ಲಿಕ್ಕೆ ಸಾಧ್ಯ ಆಗಿತ್ತು. ಅಲ್ಲಿ ಸಣ್ಣ ಪುಟ್ಟ ಕೆಲಸ, ಚೊರ್ ಕಸ ಹೊಡೆಯೋದು, ಹಸಿನ ಕಸ ಹೊಡೆಯೋದು, ಅದೆಲ್ಲ ಮಾಡೋದು. ಹೀಗೆ ಆ ಮನೆ ಒಂದು ಅವತ್ತಿನ ನಮ್ಮ ಒಂದು ಮಾದರಿ ಕಾಮ್ತ ಹೇಗಿರ್ಬೇಕು ಆ ದಿನದಲ್ಲಿ. ಅಂದ್ರೆ ಅವಾಗಲೇ ನಮ್ದು ಹಸಿರು ಕ್ರಾಂತಿ ಬಂದಿತ್ತು, ಅವರು ಕೂಡ ಟ್ಯಾಕ್ಟ್ರು ಕೂಡ ಇತ್ತು ಅವ್ರದ್ದು. ಆವಾಗ ನನಗೆ ಕೃಷಿ ಬಗ್ಗೆ ಒಂದು ಸ್ಪಷ್ಟವಾದ ಕಲ್ಪನೆ ಇರಲಿಲ್ಲ, ಹಾಗೆ ಅದನ್ನು ನೋಡಿದ್ದು. ಅದರ ನಂತರ ಮತ್ತೆ SLC ಮುಗೀತು. SLC ಮುಗಿದ್ಮೇಲೆ ನಮ್ಮ ತಂದೆಯವರಿಗೆ ನನಗೆ ಅಗ್ರಿಕಲ್ಚರ್ ಓದಿಸ್ಬೇಕು ಅನ್ನೋದಿತ್ತು. ಅದಕ್ಕೆ ಕಾರಣ ಅಂದರೆ ಇಲ್ಲೆಲ್ಲ ಸೀಡ್ಸ್ ಕಂಪ್ನಿಗಳು ಆವಾಗ 80ರ ದಶಕದಲ್ಲಿ ಪೂರ್ತಿ ರಾಣೆಬೆನ್ನೂರಿಗೆ ಸೀಡ್ ಕಂಪ್ನಿಗಳು ಫಸ್ಟ್ ಇಲ್ಲಿಗೆ ಬಂತಾಳವರಿದ್ದವು. ಆಮೇಲೆ ನಮ್ಮೂರಲ್ಲಿ ಎಲ್ಲರೂ ಸೀಡ್ ಪ್ಲಾಟ್ ಮಾಡೋರು, ಅಂದರೆ ಟೊಮೆಟೊ ಪ್ಲಾಟ್, ಈ ಗಂಡು ಏನು ಕ್ರಾಸ್ ಮಾಡೋದು, ಬೀಜ ತಯಾರು ಮಾಡಿಕೊಡೋದು. ಎಲ್ಲ ರೈತರು ಜಾಸ್ತಿ ಹೆಚ್ಚಾಗಿ 3/4 ರೈತರು ಅದನ್ನೇ ಸೀಡ್ ಪ್ಲಾಟ್ಗಳನ್ನ ಮಾಡ್ತಿದ್ರು. ಆವಾಗ ಫಸ್ಟಿಗೆ 1.5-2 ರೂಪಾಯಿ ಕೂಲಿತ್ತು ಇಲ್ಲಿ. ಅದು ಸೀಡ್ ಪ್ಲಾಟ್ ಬರೋತ್ತಿಗೆ 5 ರೂಪಾಯಿ ಆಯಿತು. ಈಗ ಅಲ್ಲಿಗೆ ನಂತರ ಅವಾಗ ನಮ್ಮ ತಂದೆಯವರು ಸೀಡ್ ಪ್ಲಾಟ್ ಎಲ್ಲ ಮಾಡ್ತಿದ್ರು. ನಂದು SLC ಮುಗಿದ್ಮೇಲೆ PUCನೂ ಇಲ್ಲೇ ಕಲಿತೆ. ಅಂದರೆ ಅಗ್ರಿಕಲ್ಚರ್ ಕಲಿಸ್ಬೇಕು ಅಂದರೆ ಸೀಡ್ ಪ್ಲಾಟ್ ಬಂದಿದ್ದರಿಂದ ಮತ್ತು ಈ ಆಧುನಿಕ ಕೃಷಿ ಬಗ್ಗೆ ಏನೋ ಒಂದು ಕುತೂಹಲ ಇತ್ತು ಅಪ್ಪಗೆ, ಈ ಟೆಕ್ನಾಲಜಿ ಇದೆಲ್ಲ. ಹಾಗಾಗಿ ಆವಾಗ ಮತ್ತು ಅಗ್ರಿಕಲ್ಚರ್ ಕಾಲೇಜ್ ಎಲ್ಲ ಅದೇ ಒಂದು 10-15 ವರ್ಷದ ಮೊದಲು ಶುರುವಾಗಿದ್ದು ಅವು. ಹಾಗೆ ಅಗ್ರಿಕಲ್ಚರ್ ಕಲಿಸ್ಬೇಕು ಅನ್ನೋದು ಆಸೆ ಇತ್ತು ನನಗೆ. ಹಾಗಾಗಿ ನನ್ನ ಹುಬ್ಳಿಯಲ್ಲಿ ಅಲ್ಲಿ ನಮ್ಮ ಕಾಕರ ಮನೆಯಲ್ಲೇ, ಅಲ್ಲಿ ಕಮ್ತದ ಮನೆಯೇ ಅದು. ಅಂದ್ರೆ ನಮ್ಮ ಅವನ ತಂಗಿ ಅಲ್ಲಿ ಕೊಟ್ಟಿದ್ರು. ಅಲ್ಲಿ ನಮ್ಮ ಕಾಕರ ಮನೆಯಲ್ಲೇ ಇದ್ದು ಓದಲಿಕ್ಕೆ ಹಚ್ಚಿದರು. ಸೈನ್ಸ್ ಸೆಕೆಂಡ್ ಕ್ಲಾಸ್ ಆಯ್ತು SLC. ಸೈನ್ಸ್ ಮಾಡಬೇಕು ಅಂತಂದು ಸೈನ್ಸ್ ಹಚ್ಬೇಕು ಅಂತ ವಿಚಾರ ಇತ್ತು. ಹಾಗಾಗಿ ಹುಬ್ಬಳ್ಳಿಯಲ್ಲಿ ಹೋದ್ವಿ. ನಮ್ಮ ಅಪ್ಪ ಕೂಡ ಆ ಕಾಲದಲ್ಲೇ ಸೈನ್ಸ್ ಓದಿದ್ರು, PUC ಅವರಿಗೆ. ಸೈನ್ಸ್ ಓದಿ ಕೈ ಬಿಟ್ಟಿದ್ದ ಅವನು. ಹಂಗಾಗಿ ಸ್ವಲ್ಪ ಭಾಳ ವೈಜ್ಞಾನಿಕ ಮನೋಭಾವ. ಇಲ್ಲೆಲ್ಲ ಊರಲ್ಲಿ ದೇವರು ದಿನರಿಂದ ಯಾವಾಗಲೂ ದೂರ ಇರ್ತದೆ, ಅದರಲ್ಲಿ ಒಟ್ಟ ಪಾಲ್ಗೊಳ್ತಿರಲೇ ಇಲ್ಲ ನಾವು. ಆಮೇಲೆ ಈ ಮೂಢನಂಬಿಕೆಗಳನ್ನ ಭಾಳ ವಿರೋಧ ಮಾಡ್ತಿದ್ದ. ಆಮೇಲೆ ಆ ಥರ ಏನಾದರೂ ಈಗ ನಡ್ಕೊಳ್ಳೋರಿಗೆ, ಆ ದೇವ್ರಿಗೆ ನಡ್ಕೊಳೋದು, ಅಂದ್ರೆ ಕೆಲವೊಂದು ವೈಜ್ಞಾನಿಕ ಕಾರಣ ಇರೋ ಬಿಟ್ಟು ಬೇರೆ ತೀರಾ ಮೌಢ್ಯ ಅಂತ ಯಾವುದು ಕಾಣಿಸ್ತೈತೆ ಅವನ್ನೆಲ್ಲ ಗೇಲಿ ಸಹಿತ ಮಾಡ್ತಿದ್ದ ಜನರಿಗೆ, ಅಂಥವ್ರಿಗೆ. ಅಷ್ಟೊಂದು ಧೈರ್ಯ ಆ ಕಾಲಕ್ಕೇ ಅವನಿದ್ದು ಮಾಡಿದ್ದ. ಹಾಗಾಗಿ ಸೈನ್ಸ್ ಓದಿಸ್ಬೇಕು ಅಂತಂದು ಅವನದು ಆಸೆ ಇತ್ತು. ನನಗೆ ಸೈನ್ಸ್ನಲ್ಲಿ ಇಂಟ್ರೆಸ್ಟ್ ಇತ್ತು. ಯಾಕಂದ್ರೆ ನಾವು ಅಲ್ಲಿ ಬಾವಿ ಇತ್ತು, ನಾವು ಆಗಲೇ ಹೋಗಿದ್ವಿ ಬಾವಿಯಲ್ಲಿ. ಅವಾಗ ನಾವು ಸಣ್ಣದ ಬಾವಿನೇ ಇದ್ವಿ ಇಲ್ಲೆಲ್ಲ. ಆ ಬಾವಿಯಲ್ಲಿ ಆವಾಗಲೇ ಅಂದ್ರೆ 1985ರವರೆಗೂ ಆ ಬಾವಿಯಲ್ಲಿ ನೀರಿದ್ದು. 88-87 ನಂತರ ಈ ಬೋರ್ವೆಲ್ ಬಂದವು. ಆ ಬೋರ್ವೆಲ್ ಅಲ್ಲಿ ಆಜುಬಾಜು ಯಾರೋ ಒಬ್ರು ಬೋರ್ ಹಾಕ್ಸತ್ತೆ, ಆ ಬಾವಿ ನೀರು ಹೋಗಿಬಿಡ್ತು. ಆ ಬಾವಿ ಇದ್ದಾಗ ಅಲ್ಲೇ ನೀರು, ಈ ಬಾವಿಗಳು ಬಂದ್ಮೇಲೆ ಮಳೆಗಾಲನೂ ಕಡಿಮೆ ಆಗಿದ್ವಲ್ಲ, ಅವಾಗ ಅದ್ರೊಳಗೆ ಕೈ ಬೋರ್ ಹಾಕಿದ್ರು ಬಾವಿ ಒಳಗೆ. ಆ ಕೈ ಬೋರ್ನ ನೀರು ಪಂಪಿಗೆ ಮೇಲೆತ್ತಿ ಅವು ಮುಚ್ತಿದ್ವಿ. ಅವನು
ಮುಚ್ಚಿ ರಾತ್ರಿ ಅವಾಗೆಲ್ಲ ಹಗಲಿ ರಾತ್ರಿ ಫುಲ್ ಕರೆಂಟ್ ಇರೋದು, ಅಂದ್ರೆ ಬಳಕೆ ಕಡಿಮೆ ಇರ್ತದೆ. ಹಂಗಾಗಿ ಆ ನೀರು ರಾತ್ರಿ ಚಾಲು ಮಾಡಿ ಬಾವಿಗೆ ಹಾಕಿ ಬಿಡ್ತಿದ್ವಿ. ಬಿಟ್ಟು ಮತ್ತೆ ಹಗಲೇ ಆ ಬೋರಿಂದ ಇದು ತೆಗೆದು ಆ ನೀರನ್ನು, ಬಾವಿಗೆ ಬಂದ ನೀರನ್ನು ಹೊಲಕ್ಕೆ ಹಾಸ್ತಿದ್ವಿ. ಅವ ರಾತ್ರಿ 9 ಗಂಟೆ ಸುಮಾರು ಇದು ಕರೆಂಟ್ ಹೋಗಿ ಬರ್ತಿತ್ತ. ಒಂದ್ಸಲ ಹೋಗಿ ಬಂದ್ರೆ ಮತ್ತೆ ಬೆಳ್ತಂಕ ಇರೋದು. ಹಂಗಾಗಿ ಯಾವಾಗ ಆಟೋ ಗಿಟೋ ಏನೂ ಇರಲಿಲ್ಲ. ಇಲ್ಲಿದ್ದ ಹೋಗಿ ಚಲೋ ಮಾಡಿ ಬರ್ಬೇಕಾಯ್ತು 9 ಗಂಟೆ ಸುಮಾರು. ಅವು ನಾನು ಕರ್ಕೊಂಡು ಹೋಗ್ತಿದ್ರು ಅಪ್ಪಾರು. ಕರ್ಕೊಂಡು ಹೋದಾಗ ಈ ಸ್ವಲ್ಪ ಇದ್ರ ಬಗ್ಗೆ ವಿಜ್ಞಾನದ ಬಗ್ಗೆ, ಅಂದ್ರೆ ನಕ್ಷತ್ರ, ಭೂಮಿ ತಿರುಗೋದು, ಗ್ರಹ, ನಕ್ಷತ್ರ, ಹಗಲು ಹೆಂಗಾಗ್ತದೆ, ರಾತ್ರಿ ಹೇಗಾಗ್ತೈತಿ, ಸೌರವ್ಯೂಹ ಅಂದ್ರೇನು, ಈ ಥರ ಒಂದು ಭೌಗೋಳಿಕ ವೈಜ್ಞಾನಿಕವಾದ ಇದು ತಿಳುವಳಿಕೆ ಅಥವಾ ಹೇಳ್ತಿದ್ರು. ಹಂಗಾಗಿ ನನಗೆ ಅದ್ರ ಬಗ್ಗೆ ಕುತೂಹಲ, ವಿಜ್ಞಾನದ ಬಗ್ಗೆ ಕುತೂಹಲ ಮೂಡಿತ್ತು. ನನಗೆ ಇಂಟ್ರೆಸ್ಟ್ ಇತ್ತು. ಅಲ್ಲಿ ಸೈನ್ಸಿಗೆ ಹಚ್ಚಿದ್ರು. ಅಲ್ಲಿ ಜಾಬಿನ್ ಕಾಲೇಜ್ನಲ್ಲಿ ಅಪ್ಪ ಕಲ್ತಿದ್ದ. ಅಲ್ಲಿ ನನಗೆ ಸಿಗಲಿಲ್ಲ. ಫಸ್ಟ್ ಕ್ಲಾಸ್ ಸಾಧಾರಣ ಅಷ್ಟೇ ತಗೋತಿದ್ರು. ಆಮೇಲೆ ಕೊತ್ತಂಬರಿ ಕಾಲೇಜ್ನಲ್ಲಿ ನೋಡಿದ್ವಿ, ಅಲ್ಲಿ ಸಿಗಲಿಲ್ಲ. ಆಮೇಲೆ ಇಲ್ಲಿ ನೆಹರು ಕಾಲೇಜ್ ಅಂಜುಮನ್ ಇಸ್ಲಾಮದ್ದು, ಅಲ್ಲಿ ಅಡ್ಮಿಷನ್ ಮಾಡಿಸಿದ್ವಿ. ಅದು ಇಲ್ಲೆಲ್ಲ ನಾವು ಸ್ವಲ್ಪ ಕ್ಲಾಸ್ನಲ್ಲಿ ಮುಂದೆ ಇದ್ದೆ. ಏನಾದರೂ ಸರ್ ಪ್ರಶ್ನೆ ಕೇಳಿದರೆ ಉತ್ತರ ಹೇಳೋದು, ಇದೆಲ್ಲ ಮಾಡ್ತಿದ್ವಲ್ಲ. ಅಲ್ಲಿ ಏನಾಯ್ತು, ಪೂರ್ತಿ ವಾತಾವರಣ ಉರ್ದು ವಾತಾವರಣ, ಆಮೇಲೆ ಇಂಗ್ಲೀಷ್, ಎರಡು, ಕನ್ನಡ ಅನ್ನೋದು ಇರಲೇ ಇಲ್ಲ ಅಲ್ಲಿ, ಭಾಳ ಕಡಿಮೆ. ಹಾಗೆ ಆ ವಾತಾವರಣ ನನಗೆ ಅದಕ್ಕೆ ಹೋಗಿಕೊಳ್ಳಿಕ್ಕೆ ಆಗಲಿಲ್ಲ ಆ ಟೈಮ್ನಲ್ಲಿ ನನಗೆ. ಆಮೇಲೆ ಅಲ್ಲಿ ಏನಾದರೂ ಕೇಳಿದರೆ, ಈಗ ಅವ್ರು ಕ್ವಶನ್ ಕೇಳ್ತಾರೆ, ಅದಕ್ಕೆ ಆನ್ಸರ್ ಗೊತ್ತಿದ್ದು ಹೇಳಿಕ್ಕೆ ಎಕ್ಸ್ಪ್ರೆಷನ್ ಮಾಡ್ಲಿಕ್ಕೆ ಬರ್ತಿರ್ಲಿಲ್ಲ. ಹಂಗಾಗಿ ಅವರು ಅಸಹ್ಯ ಮಾಡಿಬಿಡ್ತಿದ್ರು ಉತ್ತರ ಹೇಳಿಲ್ಲ ಅಂದರೆ. ಅವಾಗೆಲ್ಲ ದೊಡ್ಡ ಕ್ಲಾಸ್, 100-250 ಹುಡುಗರು ಇದ್ರು ಒಂದು ಕ್ಲಾಸ್ನಲ್ಲಿ. 1990ರಲ್ಲಿ. ಹಾಗಾಗಿ ನನಗೆ ಸೈನ್ಸ್ ಓದೋದು. ಆಮೇಲೆ ಮನೆಗೆ ಬಂದೆ ಅಂದ್ರೆ ಅಲ್ಲಿ ನಮ್ಮ ಕಾಕರ ಮನೇಲಿ ಅವರು ನಾಳೆ ಯಾವ ಹೊಲಕ್ಕೆ ಹೋಗ್ಬೇಕು, ಏನು ಮಾಡ್ಬೇಕು, ಆ ಆಳಿಗಳು ಈ ಆಳಿಗಳು, ಮೆಣಸಿನ ಗಿಡ ಹೊಲ ಹೊಡಿಬೇಕು, ನೀವು ಅಲ್ಲಿ ಹೋಗಿ ಬರೀ ಕಮ್ತದ ವಿಚಾರ ಚರ್ಚೆ ಆಗ್ತಿದ್ವು ಅಲ್ಲಿ. ಅವರು 3 ಮಂದಿ ಅಂತಗಳು ಅಲ್ಲಿ ನಮ್ಮ ಕಾಕರ ಮನೆಗೆ ಬಂದು ಅವ್ರ ಮನೆ ಕಟ್ಟಿಸ್ತಾ ಇದ್ದರು ಇನ್ನಿಬ್ಳಾರು. ಹಂಗಾಗಿ ಅವರು ಇಲ್ಲೇ ಇದ್ದರು. ಅವರೆಲ್ಲರೂ ಕೂಡಿ ಚರ್ಚೆ ಮಾಡೋರು. ಅಲ್ಲಿ ನನಗೆ ಓದಲಿಕ್ಕೇನೆ ಆಗ್ತಿರ್ಲಿಲ್ಲ. ನಾನು ಅದನ್ನು ಕೇಳ್ಕೊಂತ ಕುಂತ್ಬಿಡ್ತಿದ್ದೆ. ಹೀಗಾಗಿ ಆ ವರ್ಷ ಓದಲಿಕ್ಕೆ ಆಗಲಿಲ್ಲ. ನಾನು ಎಕ್ಸಾಮಿಗೆ ಕೂಡೋದಾಗಲಿಲ್ಲ. ಆ ಸೈನ್ಸ್ ಬಿಟ್ಟೆ. ಆಮೇಲೆ ಮತ್ತೆ ತಿರುಗಿ ಇಲ್ಲಿ PUC ಬಂದು ಇಲ್ಲಿ ಮತ್ತೆ PUCಗೆ ಆರ್ಟ್ಸ್ ಹಚ್ಚಿದೆ ರಾಣೆಬೆನ್ನೂರಲ್ಲಿ. ಅವಾಗ ಸೈಕಲ್ ಕೊಡ್ಸಿದೆ. ಸೈಕಲ್ ತೊಗೊಂಡು ರಾಣೆಬೆನ್ನೂರಿಗೆ ಓಡಾಡ್ತಾ ಇದ್ದೆ. ಅವಾಗ ಮನೇಲಿ ಆಳಿದ್ರು ಒಬ್ರು, ಗೋವಿಂದ ಅಂತಂದು ಲಮ್ಮನ್ಯರು, ಒಳ್ಳೆ ಕೆಲಸ ಮಾಡ್ತಿದ್ದು ಭಾಳ ಚೆನ್ನಾಗಿ. ಅವನ ಜೊತೆಗೆ ಇಲ್ಲಿ 2 ವರ್ಷ ನೀರು ಹಾಸೋದು, ಎಡೆ ಹೊಡೆಯೋದು, ಹೊಲ ಹೊಡೆಯೋದು, ಅವನ ಜೊತೆಗೆ ಕೆಲಸ ಮಾಡ್ಕೊಂತನ 2 ವರ್ಷ PUC ಮುಗಿಸಿದ್ವಿ. PUC ಮುಗಿಸಿದ ಮೇಲೆ ಧಾರವಾಡಕ್ಕೆ ಹೋದೆ ಮತ್ತೆ BA. ಅಲ್ಲಿ ಮುರುಘಾ ಮಠದಲ್ಲಿ ಇದ್ದದ್ದು. ಮುರುಘಾ ಮಠದಲ್ಲಿದ್ದು ಕಿಟಲ್ ಕಾಲೇಜಿಗೆ ಸಿಗ್ತಾ, ಕಿಟಲ್ ಕಾಲೇಜಿಗೆ ಅಡ್ಮಿಷನ್ ಸಿಗ್ತೆ. ಇನ್ನೊಂದು ಅಲ್ಲಿ ಹೋದ್ಮೇಲೆ ಇಲ್ಲಿ PUC ಇದ್ದಾಗ ನನಗೆ ಲೈಬ್ರರಿ ಪುಸ್ತಕ ಓದ್ತಾ ಇದ್ದೆ. ಅವಾಗ PUC ಇದ್ದಾಗ ಈ ಲೈಬ್ರರಿಯಲ್ಲಿ ನನಗೆ ಆ ಟೈಮ್ನಲ್ಲಿ ತೇಜಸ್ವಿ ಅವ್ರದ್ದು ಸಹಜ ಕೃಷಿ ಬಂದಿತ್ತು. ಅದರ ಬಗ್ಗೆ ಲಂಕೇಶ್ ಪತ್ರಿಕೆಯಲ್ಲಿ ಬಂದಿತ್ತು. ಅವ್ರು ಬರೆದಿದ್ರು, ಲೇಖನ ಬರೆದಿದ್ರು. ಅದು ಆಮೇಲೆ ಪುಸ್ತಕನೂ ಬಂತು. ಅದು ನನಗೆ ಲೈಬ್ರರಿಯಲ್ಲಿ ಸಿಕ್ತು. ಆವಾಗ ನಾನು ಮಸಾನ ಪುಕ್ಕುವೋಕ ಬಗ್ಗೆ ಮೊದಲು ಓದಿದ್ದು ಆ ಟೈಮಲ್ಲಿ PUC ಇದ್ದಾಗ. ಪುಕ್ಕುವೋಕನ ಓದಿದ ಮೇಲೆ ನನಗೆ ಸ್ವಲ್ಪ ಕೃಷಿ ಬಗ್ಗೆ, ನಮ್ಮ ಕೃಷಿ, ನಮ್ಮ ಅಜ್ಜರ ಕೃಷಿ ಮತ್ತು ಮಸಾನ ಪುಕ್ಕುವೋಕ, ಇದ್ರ ಬಗ್ಗೆ ಯಾವುದು ಸರಿ ಯಾವ್ದು ತಪ್ಪು ಅನ್ನೋ ವಿಚಾರ ಮಾಡಲಿಕ್ಕೆ ಅದೊಂದು ಕಾರಣ ಆಯಿತು. ಮತ್ತು ಅದನ್ನ ಇಟ್ಕೊಂಡು ನಮ್ಮ ಕೃಷಿ ನಾವೇನು ಮಾಡ್ತಾ ಇದ್ದೇವೆ, ಇದು ಸರಿನೋ ತಪ್ಪು ಅನ್ನೋದು. ಅವಾಗ ಆಗಲೇ ಈ ಸೀಡ್ ಕಂಪ್ನಿಗಳು ಬಂದು, ಅದಕ್ಕೂ ಮೊದಲೆಲ್ಲ ನಮ್ಮ ಪಾರಂಪರಿಕ ಕೃಷಿನೇ ಇತ್ತು. ಯಾರು ಔಷಧ ಹೊಡಿತಿರ್ಲಿಲ್ಲ, ಏನು ಮಾಡ್ತಿರ್ಲಿಲ್ಲ. ಮೈಸೂರು ಬೆಳೆ ಪದ್ಧತಿ ಇತ್ತು. ನವಣಿ, ಹತ್ತಿ. ಆಮೇಲೆ ಹತ್ತಿ ಹಾಕೋರು. ನಮ್ಮ ಮಸಾಲೆಯಲ್ಲಿ ಕೂಡ ಈ ನವಣಿ ಹಾಕಿ, ನವಣಿಯಲ್ಲಿ ನಡುವೆ ಶೇಂಗಾ ಹಾಕೋರು, ಆಮೇಲೆ ನಡುವೆ ಹತ್ತಿ ಹಾಕೋರು. ಈಗ 5 ಸಾಲು ನವಣಿ, ನಡುವೆ 1 ಸಾಲು ಹತ್ತಿ. ಅಂದ್ರೆ ಈ ನವಣಿ ಮುಂಗಾರಿ ಬೆಳೆ, ಆಮೇಲೆ ಹತ್ತಿ ಹಿಂಗಾರಿ ಬೆಳೆ.
ಅದ ನವಣಿ ಮುಂಗಾರು ಮಳೆ ಚಲೋ ಆತಂದ್ರೆ ನವಣಿನ ಚೆನ್ನಾಗಿ ಬರೋದು. ಬಗ್ನ ಮುಂಗಾರು ಮಳೆ ಕೈ ಕೊಟ್ಟರು ಹಿಂಗಾರಿ ಬೆಳೆ ಹತ್ತಿ ಚೆನ್ನಾಗಿ ಬರೋದು. ಒಂದು ತಪ್ಪಿದ್ರೆ ಇನ್ನೊಂದು ಪೀಕ್ ಚೆನ್ನಾಗಿರೋದು. ಹಂಗಾಗಿ ಅವ್ರಿಗೆ ಇದಾಗ್ತಿರ್ಲಿಲ್ಲ. ಬರಗಾಲ ಆಗಲಿ ಮಳೆಗಾಲ ಆಗಲಿ ಹಿಂಗಾರಿ ಕೈ ಕೊಡಲಿ ಅಥವಾ ಮುಂಗಾರಿ ಕೈ ಕೊಡಲಿ, ಸ್ವಲ್ಪ ಒಂದು ಸರಾಸರಿ ಎವರೇಜ್ ಅನ್ನೋದು ಪೀಕ್ ಅವ್ರು ವರ್ಷ ತೆಗಿಲಿಕ್ಕೆ ಸಾಧ್ಯ ಆಗ್ತದೆ. ಆಮೇಲೆ ಶೇಂಗಾ ಹಾಕೋರು, ಮುಂಗಾರಿಗೆ ಶೇಂಗಾ ಹಾಕಿ ಅದು ಹೊಲಕ್ಕೆ ಬಿಳ್ಜೋಳ ಹಾಕೋರು. ಶೇಂಗಾ ಹೊಲ ಭಾಳ ಕಸುವಾಗ ದ್ವಿದಳ ಧಾನ್ಯ. ಹೆಸರು ಹಾಕೋ ಬಿಳ್ಜೋಳ ಹಾಕೋರು, ಆಮೇಲೆ ಈರುಳ್ಳಿ ಹಾಕೋರು, ಬೆಳ್ಳುಳ್ಳಿ ಹಾಕಿ ಬಿಳ್ಜೋಳ ಹಾಕೋರು. ಆಮೇಲೆ ಈ ಚಳಿಗಾಲದ ಬೆಳೆಗಳು ಅವೆಲ್ಲ. ಹಾಗಾಗಿ ಆವಾಗ ಈಗ ಸ್ವಲ್ಪ ಈಗಿಗಿಂತ ಈಗ ಇದು ತಾಪಮಾನ ಜಾಸ್ತಿ ಆಗಿದೆ. ಅವಾಗ ಭಾಳ ಇದಿತ್ತು. ಈಗಿನಷ್ಟು ಈಗ ಹಿಂಗಾರಿ ಪೀಕ್ ನಾವು ಹಾಕಿದ್ರೆ ಈಗ ಬರೋದು ಕಷ್ಟ. ಅಂದ್ರೆ ಈಗ ಬಿಳ್ಜೋಳ ಬಿತ್ತೇವಿ, ಮಳೆ 2-3 ಮಳೆ ಚೆನ್ನಾಗಿ ಆಗ್ಯಾವ. ಈಗ ಬಿಳ್ಜೋಳ ಹಾಕಿದ್ರೆ ಅದು ಬರೋದು ಕಷ್ಟ. ಈಗ ಅವಾಗ ಮಳೆ ಆದ್ಮೇಲೆ ಬಿತ್ತು ಬಿಟ್ರ ಅವರು, ಆಮೇಲೆ ಮಳೆ ಆಗ್ಲಿ ಬಿಡ್ಲಿ ಅದು ಹಾಗೆ ಬಂದ್ಬಿಡೋದು, ಚೆನ್ನಾಗಿ ಬರೋದು ಅವಾಗ. ಅಂದ್ರೆ ತಂಪಿತ್ತಾವ ಸ್ವಲ್ಪ ವಾತಾವರಣ, ಗಿಡ ಮರ ಎಲ್ಲ ಇರೋದ್ರಿಂದ. ಈಗ ಅದು ಇಲ್ಲ. ಇದನ್ನೆಲ್ಲ ಸ್ವಲ್ಪ ಹತ್ತಿರದಿಂದ ನೋಡ್ಲಿಕ್ಕೆ, ಮತ್ತು ಅದನ್ನ ಈ ಮಸನವು ಪುಕ್ಕುವಕ್ಕ ಅವ್ರ ಕೃಷಿಯನ್ನು ಎದರ ಬದರ ಇಟ್ಟು ನೋಡ್ಲಿಕ್ಕೆ, ಮತ್ತು ನಾವೀಗ ನಮ್ಮ ಅಪ್ಪ ಮಾಡ್ತಿದ್ದಂಥ ಆಧುನಿಕ ಕೃಷಿ ಮತ್ತು ಪುಕ್ಕುವಕ್ಕ ಕೃಷಿ, ಮತ್ತು ಹಿಂದೆ ನಮ್ಮ ಅಜ್ಜರು ಮಾಡ್ತಿದ್ದಂಥ ಕೃಷಿ, ಪಾರಂಪರಿಕ ಕೃಷಿ, ಇವು ಮೂರನ್ನು ಜೊತೆಗಿಟ್ಟು ಯಾವ ಸರಿ ಯಾವ ತಪ್ಪು ನೋಡ್ಲಿಕ್ಕೆ, ಅವಾಗ ಅದನ್ನು ಓದಿದ ಮೇಲೆ ಸ್ವಲ್ಪ ಇಲ್ಲಿ ನಾವು ಮಾಡ್ತಿದ್ದ ಕೆಲಸ ಸ್ವಲ್ಪ ಆ ಕಡೆ ನನಗೆ ಚಿಂತನೆ ಹರಿತಿತ್ತು. ಅವಾಗ್ನಿಂದನೇ ನಮ್ಮ ತಂದೆಯವ್ರು ಮಾಡೋದು ತಪ್ಪ. ಆಮೇಲೆ ಅವಾಗೆಲ್ಲ ನಾವು ಹೊಲಕ್ಕೆ ಹೋಗ್ತಿದ್ವಿ. ಆವಾಗ ನೀರು ತುಂಬ್ಕೊಂಡು ಹೋಗ್ತಿರಲಿಲ್ಲ. ಅಲ್ಲೇ ಒಡ್ಡು ಹಾಕ್ಸೋರು, ಒಡ್ಡಿನ ಗುಂಡಿಯಲ್ಲೇ ನೀರು ಇರ್ತಿತ್ತು. ಊಟ ಕಟ್ಕೊಂಡು ಹೋಗಿ ಅಲ್ಲೇ ಯಾವುದೋ ಗಿಡದ ಬುಡಕ್ಕೆ ಕೂತ್ಕೊಂಡು ಊಟ ಮಾಡಿ ಅಲ್ಲೇ ನೀರು ಕುಡಿದು ಬರ್ತಿದ್ವಿ. ಇವತ್ತೇನಾಗಿದೆ ಪರಿಸ್ಥಿತಿ, ನಾವು ಬೋರ್ವೆಲ್ ಇದ್ರೂ ಕೂಡ ಅಲ್ಲಿ ನೀರು ಕುಡಿಯೋದಲ್ಲ, ಇಲ್ಲಿದ್ದ ಮನಿದ್ದ ನೀರು ತಗೊಂಡು ಹೋಗ್ತೇವೆ. ಬಾಟ್ಲ್ ನೀರು ಐತಿ, ಅಲ್ಲಿ ಬೋರ್ವೆಲ್ ನೀರು ಕೂಡ ಕುಡಿಯುವಂಥ ಇದಾಗಿದೆ. ನಮ್ಮ ಬೋರ್ವೆಲ್ ಕೂಡ ಈಗ ಅದು 1996ರಲ್ಲಿ ಹಾಕ್ಸಿದ್ದು. ಹಾಕಿಸಿದ್ದು ಒಂದು 5-6 ವರ್ಷ ಭಾರಿ ಸಿಹಿ ಇತ್ತದ ನೀರು ಮೊದಲು. ಈಗ ಕುಡಿಯೋ ಆಗಿಲ್ಲ, ಎಲ್ಲ ಉಪ್ಪು ನೀರು ಆಗಿಬಿಟ್ಟಿದೆ. ಹಂಗಾಗಿ ಇಳುವರಿ ಕೂಡ ಬರೋದಿಲ್ಲ ನೀರು. ಇದಕ್ಕೆ ಸಿಹಿ ನೀರಿದ್ರೆ ಇಳುವರಿ ಚೆನ್ನಾಗಿ ಬರುತ್ತೆ, ತಂಪಾಗದ್ನೆಲ್ಲ. ಇವು ಏನು ಇದಾಗ್ತಿರ್ತಲ್ಲ, ಈ ಬದಲಾವಣೆಗಳಾಗ್ತಿದ್ದು, ಪಲ್ಲಟಗಳಾಗವಲ್ಲ, ಇದು ನನಗೆ ಮತ್ತೆ ಆ ಬಗ್ಗೆ ಯೋಚನೆ ಮಾಡಲಿಕ್ಕೆ ಹಚ್ಚುತ್ತ. ನಾ ಧಾರವಾಡದಲ್ಲಿದ್ದರೂ ಇದ್ರ ಬಗ್ಗೆ ಇದನ್ನು ವಿಚಾರ ಮಾಡ್ತಿದ್ದೆ. ಆಮೇಲೆ ಅಲ್ಲಿ ವಿದ್ಯಾವರ್ಧಕ ಸಂಘಕ್ಕೆ ಅಲ್ಲಿ ಹೋಗ್ತಾ ಇದ್ದೆ ನಾನು. ಅಲ್ಲಿ ಏನಾರ ಕಾರ್ಯಕ್ರಮ ನಡೆದ್ರು ಕರ್ನಾಟಕ ವಿದ್ಯಾವರ್ಧಕ ಸಂಘಕ್ಕೆ. ಅಂದ್ರೆ ಮೊದಲಿದ್ದ ಕವಿತೆ ಅದು ಬರಿತಿದ್ದೆಲ್ಲ, ಸಾಹಿತ್ಯಕ್ಕೆ ಒಲವಿತ್ತು. ಅಲ್ಲಿ ಹೋದಾಗ ಈ ಸಾಹಿತ್ಯಿಕ ವಲಯದಲ್ಲಿ ಗುರುತಿಸ್ಕೊಂಡಂಥ ದೊಡ್ಡ ಕಾರ್ಯಕ್ರಮ ಎಲ್ಲರೂ ಬರೋರು ಅಲ್ಲಿ. ಹಂಗಾಗಿ ಆ ಕಾರ್ಯಕ್ರಮಗಳಿಗೆ ಪಾಲ್ಗೊಳ್ಳಕ್ಕೆ ಅಲ್ಲಿ ಸ್ನೇಹಿತರು ಪರಿಚಯ ಆದರು. ಅಲ್ಲಿ ಮೇಳ ಅಂತ ಒಂದು ನಾಟಕ ಮಾಡಿದ್ರು, ನಟರಾಜ್ ಏನಿಗೆ ಅವರು, ಆಮೇಲೆ ಚಂಪಾ ಅವರು ಮೇಳ ಅಂತ ಮಾಡಿದ್ರು. ದಿಲಾವ್ ರಾಮದುರ್ಗ, ಜಗದೀಶ್ ರೆಡ್ಡಿ ಇವರೆಲ್ಲ ಅದರಲ್ಲೇ ಇದ್ರು. ನಾವೆಲ್ಲ ಕವಿತೆ ಬರೆಯೋರು, ನಾಟಕದಲ್ಲಿ ಮಾಡೋರು, ಡೈರೆಕ್ಟ್ ಎಲ್ಲರ ಒಂದು ಗ್ರೂಪ್ ಇತ್ತದ ಅವಾಗ. ಹಂಗಾಗಿ ಅಲ್ಲಿ ಬೇರೆ ಬೇರೆ ವಿಷಯಗಳ ಚರ್ಚೆ ಮಾಡೋರು, ರಾಜಕೀಯ ಸಾಮಾಜಿಕ. ನಮ್ಮ ಅವತ್ತಿನ ಕಾಲದ ಅವರು ಫ್ರೆಂಡ್ಸ್ ಎಲ್ಲರೂ ಕೂಡ ಚರ್ಚೆ ಆಗ್ತಿತ್ತು ಅಲ್ಲಿ. ಆ ಸಂದರ್ಭದಲ್ಲಿ ಈ ಮಂಡಲ್ ಆಯೋಗ ಪರ ಮತ್ತು ವಿರೋಧ, ಮೀಸಲಾತಿ ವಿರೋಧ ಮತ್ತು ಪರವಾಚ ಎರಡೂ ಭಾಳ ಇದ್ವು. ಆ ಸಂದರ್ಭದಲ್ಲಿ ನಾನೇನು ವಿಚಾರ ಮಾಡಿದೆ, ಇದೆಲ್ಲ ಈಗ ಮೀಸಲಾತಿ ಅನ್ನೋದು ಇಲ್ದವ್ರ ಸಲುವಾಗಿ ಇರೋದಲ್ಲ. ಈಗ ಅದ್ರ ಜೊತೆಗೆ ಈ ರೈತರ ಆತ್ಮಹತ್ಯೆಗಳು 90ರ ನಂತರ ಶುರು ಆದವು. ಅವಾಗ ಒಳ್ಳೆ ಇದಾಯ್ತು. ಅದು ಶುರುವಾಗಿತ್ತು ಅಲ್ಲೇ. ಅದು 85-86ರಿಂದನೇ ಹಾಗೆ ನಿಧಾನಕ್ಕೆ ಶುರುವಾಗಿತ್ತು. 93-94ರಲ್ಲಿ 95ರವರೆಗೂ ಇದ್ದೆ ಧಾರವಾಡದಲ್ಲಿ. ಅಂದ್ರೆ ನಾನು ಡಿಗ್ರಿ ಮುಗಿಯೋ ಹಂತಕ್ಕೆ ಬಂದಾಗ 94-95ರಲ್ಲಿ ಅಲ್ಲೇ
ಭಾಳ ರೈತರ ಆತ್ಮಹತ್ಯೆ ಪ್ರಕರಣಗಳು ದೇಶದ ತುಂಬಾನು ಜಾಸ್ತಿ ಆಗ್ತಾ ಇದ್ವು. ಅದಕ್ಕೆ ನಾನು ಈಗ ಒಂದು ಕಡೆ ಇದನ್ನು ವಿಚಾರ ಮಾಡ್ತಿದ್ದೆ, ಯಾವ ಸರಿ ಯಾವ ತಪ್ಪು, ನಾವು ಎಲ್ಲಿ ಚೇಂಜ್ ಆಗಿದೆ. ನಮ್ಮ ಅಜ್ಜರು ಯಾವ ಥರ ಮಾಡ್ತಿದ್ರು ಮೊದಲು, ನಮ್ಮ ಅಪ್ಪ ಮಾಡ್ತಾರೋ ಕೃಷಿ, ಆಮೇಲೆ ಪುಕ್ಕುವಕ್ಕ ಮಾಡಿರೋ ಕೃಷಿ, ಇದನ್ನು ವಿಚಾರ ಮಾಡ್ತಾ ಇದ್ದೆ. ಮೀಸಲಾತಿ ವಿಚಾರಕ್ಕೆ ಬಂದಾಗ ನಮಗೆ ಇಷ್ಟೆಲ್ಲ ಹೊಲ ಮನೆ ಇದ್ದು ಕೂಡ ಮತ್ತು ನಾನು ನೌಕರಿ ಮಾಡೋ ಅವಶ್ಯಕತೆ ಏನೈತಿ. ಆಮೇಲೆ ಇನ್ನೊಂದು ಇದು ರೈತರ ಆತ್ಮಹತ್ಯೆ ಮಾಡ್ಕೊಳ್ತಿರೋ ಸಂದರ್ಭದಲ್ಲಿ, ಅಂದರೆ ಈಗ ನಮ್ಮಪ್ಪನ ಈಗೆಲ್ಲ ಸಾಲ ಮಾಡ್ಕೊಂಡು ಸಾಲ ಮಾಡೇ ಬದುಕಂಥ ಪರಿಸ್ಥಿತಿ ಇತ್ತು. ನೀರಾವರಿ ಇದ್ರೂ ಕೂಡ ದೊಡ್ಡ ಉತ್ಪನ್ನ ಏನು ಕೈಗೆ ಹತ್ತಿರಲಿಲ್ಲ. ಹಾಗಾಗಿ ರೈತರು ಸಂಕಷ್ಟದಾಗಿರೋ ಸಂದರ್ಭದಲ್ಲಿ ಇಲ್ಲೆಲ್ಲ ಮಂತಾನೆ ಎಲ್ಲ ಇವರು ಚೆನ್ನಾಗಿ ಮಾಡ್ಕೊಂಡು ಇನ್ನು ನನಗೆ ಕೇಳಿದಷ್ಟು ದುಡ್ಡು ಕೊಟ್ಟಿದ್ರೆ ಬಹುಶಃ ನಾನು ಬೇರೆ ಕೆಲಸಕ್ಕೆ ಹೋಗ್ತಿದ್ದೆ. ಇದು ನಾವು ಅದರಲ್ಲಿ ಫೇಲ್ಯೂರ್ ಆಗಿರೋದ್ರಿಂದ, ನಮ್ಮ ತಂದೆಯವರು ಫೇಲ್ಯೂರ್ ಆಗಿರೋದ್ರಿಂದ, ಮತ್ತು ಅದರಲ್ಲಿ ಗೆಲ್ಲಬೇಕು ಅನ್ನೋದು ನಂದು ಮನೋಭಾವ ಬಂತು. ಅದನ್ನೇ ಮಾಡಬೇಕು ಅಂತ. ಕಮ್ತದಲ್ಲಿ ನಮ್ಮ ಅಪ್ಪ ಸೋತಿದ್ದಾನೆ, ನಾನು ಅದನ್ನ ನೆಮ್ಮದಿಯಿಂದ ಯಾಕೆ ಕಮ್ತ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ನಾ ಯೋಚಿಸ್ತಿದ್ದೆ. ನೀರಾವರಿ ಇದೆ, ಇಷ್ಟು ಹೊಲ ಇದೆ ಅಂದ್ರೆ ಅವಾಗ 24 ಎಕರೆ ಇತ್ತು ಹೊಲ ನಮ್ಮದು. ಈಗ ನಮ್ಮ ತಮ್ಮ ನಾನು ಡಿವೈಡ್ ಆಗಿ 9 ಎಕರೆ ಬಂದಿದ್ದೆ. ಒಂದು 3-4 ಎಕರೆ ಮಾರಿದರು. ಇಷ್ಟು ಹೊಲ ಇದ್ದು, ಆಮೇಲೆ ನೀರಾವರಿ ಇದ್ದು. ಅದರಲ್ಲಿ ನಾನು ನೀರಾವರಿ ಇಲ್ಲಾಂದ್ರೆ ಬೈಲು ಮಳೆನ ನಂಬಿ ಬದುಕಬೇಕು, ಮಳೆ ಆಗಲಿಲ್ಲ ಅಂದ್ರೆ ಕಷ್ಟ ಅಲ್ಲ. ನೀರಾವರಿ ಇದ್ದು ನಾವಪ್ಪ ಯಾಕೆ ಸಾಲ ಮಾಡ್ಕೊಳ್ತಿದ್ದಾನೆ ಅಂತ ನಾನು ಯೋಚಿಸ್ತಿದ್ದೆ. ಮತ್ತು ಅದನ್ನು ಪ್ರಶ್ನೆ ಮಾಡ್ತಿದ್ದೆ ನಮ್ಮ ಅಪ್ಪಗೆ. ಅದು ಅಂದ್ರೆ ಬಂಡವಾಳ ಹಾಕೋದು ಜಾಸ್ತಿ ಆಗ್ತಾ ಬಂತು. ಈ ಗೊಬ್ಬರ ಎಲ್ಲ ನಾವು ಮೊದಲು ಮನೆ ಬೀಜ, ಮನೆ ಗೊಬ್ಬರ ಎಲ್ಲ ನಾವು ಮನೆಯವರ ಕೆಲಸ ಮಾಡ್ತಿದ್ವಿ. ಹಂಗಾಗಿ ಅದು ಸ್ವಲ್ಪ ಉಳಿದ್ರೂ 2 ಕ್ವಿಂಟಲ್ ಇಳುವರಿ ಬಂದರೂ ನಮಗೆ 2 ಕ್ವಿಂಟಲೂ ಲಾಭ ಆಗಿರೋದು. ಈಗ ನಾವು 20 ಕ್ವಿಂಟಲ್ ಬೆಳಿತೇವೆ ಅಂದರು, ಅದರಲ್ಲಿ ನಾವು ಖರ್ಚು ಎಲ್ಲ ತೆಗೆದ್ರೆ ಏನು ಉಳಿಯೋದಲ್ಲ ರೈತಗೆ. ಮತ್ತು ಅದ್ರ ಬಡ್ಡಿ ಅವ್ನು ರೊಕ್ಕ ತಂದು, ಮುಂಗಾರಲ್ಲಿ ರೊಕ್ಕ ತಂದು 3 ರೂಪಾಯಿ 5 ರೂಪಾಯಿ ಬಡ್ಡಿ ಹಂಗೆ ತಂದು ಮಾಡಿ ಎಲ್ಲ ಖರ್ಚು, ಈ ಕೂಲಿ ಆಳಿಂದ ಬಿತ್ತೋದ್ರಿಂದ ಹಿಡಿದು ಮಾರ್ಕೆಟ್ ಒಯ್ಯೋವರೆಗೂ, ಚೀಲ ಹೊಲಿಯೋ ದಾರ ಮತ್ತು ದಬ್ಬನ ಕೊಳ್ಳೋವರೆಗೂ ಎಲ್ಲದನ್ನು ಕೊಳ್ಬೇಕು ಅವನು. ಮತ್ತು ಅದನ್ನು ಒಯ್ದಾಗ ಆ ಚೀಲದ ಬೆಲೆ ಯಾರು ಕೊಡಲ್ಲ. ಈಗ ಚೀಲ ಮಾರ್ಲಿಕ್ಕೆ ಹೋಯ್ತೇವೆ, ಆ ಚೀಲ ಆ ಕಡೆನೇ ಹೋಗ್ತಾವೆ, ಆ ಚೀಲದ ಬೆಲೆ ಕೊಡಲ್ಲ ನಮಗೆ. ನಾವು ಪ್ರತಿ ಸಲ ಅವ್ನು ಕೊಂಡ್ಕೊಂಡೇ ಬರ್ಬೇಕು. ಈ ಥರ ಇವತ್ತಿಗೂ ಅದೇ ಪರಿಸ್ಥಿತಿ ಐತಿ. ಹಾಗಾಗಿ ಹಾಕೋದು ಬಂಡವಾಳ ಜಾಸ್ತಿ ಆಯ್ಕಂತ ಬಂತು. ಆದರೆ ಉತ್ಪನ್ನ ರೇಟ್ ಇದ್ರು, ಇಳುವರಿ ಜಾಸ್ತಿ ಆದರೂ ಕೂಡ ಅದು ಅವನಿಗೆ ಕೈಗೆ ಹತ್ತಿರಲಿಲ್ಲ. ಹಿಂಗಾಗಿ ಎಲ್ಲರೂ ಸಾಲಗಾರ ಹಾಕ್ಯಂತನೇ ಬಂದರು ರೈತರು. ಇಂಥ ಪರಿಸ್ಥಿತಿಯಲ್ಲಿ ನಾನು ಬೇರೆ ನೌಕರಿ ಅಥವಾ ಬೇರೆ ಮಾಡೋದಕ್ಕಿಂತ ಕಮ್ತಾನೆ ಮಾಡಬೇಕು ಅಂತ ನನಗೆ ಒಂದಿದು ಹುಡ್ತಾವಾಗ, ಮಾಡಬೇಕು ಅನ್ನೋದೊಂದು ಛಲ. ಅದರಲ್ಲೇ ಮಾಡಿ ಅದು ಗೆಲ್ಲಬೇಕು ಅಂತ ಅಲ್ಲ, ಇಷ್ಟೆಲ್ಲ ಇದ್ದು ನೆಮ್ಮದಿಯಿಂದ ಕೃಷಿ ಮಾಡಿ ನೆಮ್ಮದಿಯಿಂದ ಬದುಕಲಿಕ್ಕೆ ಸಾಧ್ಯ ಇಲ್ವಾ ಇದೆ ಅಂತ. ಅಂದ್ರೆ ಪುಕ್ಕುವಕ ಅಂದ ಒಂದು ಮಾದರಿ ಇದ್ರಿಗಿತ್ತಲ್ಲ, ಕೇವಲ 2 ಎಕರೆಯಲ್ಲಿ 1.5-2 ಹೆಕ್ಟೇರ್ನಲ್ಲಿ ಅವರು ಅಷ್ಟೆಲ್ಲ ಮಾಡಿ ಆರಾಮಾಗಿ ಬದುಕಲಿಕ್ಕೆ ಸಾಧ್ಯ. ಆದರೆ ನಾವು ಈ 8-10 ಎಕರೆ ಹೊಲ ಇದ್ದು ಯಾಕೆ ಅದರಲ್ಲಿ ಬದುಕಲಿಕ್ಕಾಗಲ್ಲ, ಸಾಧ್ಯ ಐತಿ ಅಂತ ನನಗೊಂದು ಕಾನ್ಫಿಡೆನ್ಸ್. ಹಂಗಾಗಿ ನಾನು ಅಲ್ಲಿಗೆ ಬಿಟ್ಟು ಬಂದು ಹೇಳಿದೆ ಅಪ್ಪಗೆ, ನಾನು ಇಲ್ಲ ಕಮ್ತಾನ ಮಾಡ್ತೇನೆ ಅಂತಂದು ಹೇಳಿ. ಇಲ್ಲಿ ಬಂದ ಮೇಲೆ ಮತ್ತೆ ನಾನು ಪುಕ್ಕುವಕ್ಕನ ಓದಿದ್ದೀನಿ, ಬೇರೆ ನಮ್ಮ ಅಜ್ಜರು ಈ ಥರ ಕಮ್ತ ಮಾಡ್ತಿದ್ರು, ನಾವು ಆ ಥರ ಮಾಡೋಣ ಅಂತ ಹೇಳಂಗಿರಲಿಲ್ಲ. ಈಗ ಅವ್ರು ಯಾವ ಥರ ಮಾಡ್ತಾರೋ ನಾವು ಸುಮ್ಮನೆ ಮಾಡ್ಕೊಂಡಿರ್ಬೇಕಾಯ್ತು ಅವಕಾಶ ಸಿಗೋವ್ರಿಗೆ. ಅದೇನಾಯ್ತು, ನಾವು ಕೆಲಸ ಮಾಡ್ತಿದ್ವಿ, ಅವ್ರಿಗೆ ಸಾಲ ಜಾಸ್ತಿ ಆಯ್ಕಂತ ಹೋಗೋದು, ನೀವು ಕೆಲಸ ಸರಿದನೆ ಮಾಡಲ್ಲ ಅಂತ ನಮ್ಮನ್ನು ಬೈಯೋದು. ಅಂದ್ರೆ ನಾವು ಮಾಡ್ತಾ ಇರೋ ರೀತಿ ಸರಿ ಇಲ್ಲ ಅಂತ ಯೋಚನೆ ಮಾಡಲಿಕ್ಕೆ ಅವ್ರ ಮನಸ್ಸಿನಲ್ಲಿ ಇರಲಿಲ್ಲ ಅದು. ಯಾಕಂದ್ರೆ ಅದು ಹೊಸದಾಗಿನೇ ಬಂದಿದ್ದು, ಅದು ಅವ್ರ ಕಾಲಕ್ಕೆ ಬಂದಿದ್ದು. ಈಗ ಹಿಂದಿನ ಪೀಳಿಗೆ ಸರಿ ತಪ್ಪು ನಾವು ವಿಚಾರ ಮಾಡ್ತೇವೆ, ಆದ್ರೆ ಅವ್ರ ಕಾಲದಲ್ಲಿ ಅದು ಹೊಸದು, ಹಸಿರು ಕ್ರಾಂತಿ ಹೊಸದು. ಗೌರ್ಮೆಂಟ್ ಅದನ್ನ ಮಾಡ್ರಿ ಅಂತ ಉತ್ತೇಜನ ಕೊಡ್ತು, ಯೂನಿವರ್ಸಿಟಿಗಳು ಅದನ್ನೇ ಹೇಳಿದ್ವು. ಅವ್ರಿಗೆ ಅದನ್ನ ಮಾಡಿದ್ರೆ ಸಾಧ್ಯ ಗೆಲ್ಲಕ್ಕೆ ಅನ್ನೋದು, ಯಶಸ್ವಿ ಆಗ್ಬೇಕಂದ್ರೆ ಅದನ್ನೇ ಮಾಡ್ಬೇಕು ಅನ್ನೋದು ಅವ್ರ ತಲೆಗಿದ್ದ. ಬೇರೆ ಆಲ್ಟರ್ನೇಟಿವ್ ಅವ್ರಿಗೆ ಬೇರೆ ವಿಚಾರಗಳು ಗೊತ್ತಿರಲಿಲ್ಲ. ಹಾಗಾಗಿ ನಾನು ಬೇರೆಯವನ್ನ ಓದ್ಕೊಂಡಿದ್ರಿಂದ ನನಗೆ ಬೇರೆ ಗೊತ್ತಿದ್ದು. ಆಮೇಲೆ ಹಿಂದಿನದ್ರ ಬಗ್ಗೆ ನಾನು ವಿಚಾರ ಮಾಡ್ತಿದ್ದೆ.
ಹಂಗಾಗಿ ಅವರು ಅದನ್ನ ಮಾಡೋದ ಸರಿ ಅಂತ ಅವ್ರಿಗೆ ಅನಿಸ್ತಾ ಇತ್ತು. ಅದನ್ನ ಚೇಂಜ್ ಮಾಡೋದು ಅಷ್ಟು ಹೇಳಿ ಬಿಡಿಸ್ಲಿಕ್ಕೆ ಸಾಧ್ಯ ಇರಲಿಲ್ಲ. ಸುಮ್ಮನೆ ಅವ್ರ ಜೊತೆ ಕಮ್ತಾ ಮಾಡಿದೆ. ಆಮ್ಯಾಕೆ ಅವರು ಅಲ್ಲಿಗೆ ಎಲ್ಲ ಈ ಕಮ್ತಾ ಮಾಡ್ಲಿಕ್ಕೆ ಜನ ಇರ್ತಿದ್ರಲ್ಲ ಮೊದ್ಲು ಆಳ್ ಮಕ್ಕಳು, ಅವರು ಅಲ್ಲೆಲ್ಲ ಈ ರಾಣೆಬೆನ್ನೂರು ಕೆಲಸ, ಸುತ್ತಮುತ್ತಲು ಕನಿಗಳು, ಆಮೇಲೆ ಅಲ್ಲಿ ನಮ್ಮ 300-400 ರೂಪಾಯಿ ಕೂಲಿ. ಅದು ಯಾರು ಒಕ್ಕಲ್ತನ ಕೆಲಸಕ್ಕೆ ಯಾರು ಬರೋದೇ ಕಡಿಮೆ ಆಯ್ತು. ಆ ಕಾರಣಕ್ಕೆ ಆಮ್ಯಾಕೆ ನಾನೇ ಕಮ್ತಾ ಹೊಲ ಹೊಡೆಯೋದು ಎಲ್ಲ ನಾನೇ ಮಾಡ್ತೇನೆ ಅಂತ ಹೇಳಿ ನಾನೇ ಮಾಡ್ಲಿಕ್ಕೆ ಹತ್ತಿದೆ. ಕಮ್ತಾ ನಾನು ಮಾಡ್ಲಿಕ್ಕೆ ಹತ್ತಿದ್ಮೇಲೆ ನನಗೆ ಸ್ವಲ್ಪ ಸ್ವಾತಂತ್ರ್ಯ ಸಿಕ್ತು, ಏನು ಮಾಡ್ಬೋದು ಏನಿಲ್ಲ ಅಂತಂದು. ನಾ ಈ ಪುಕುವಕ ಥರ ಮಾಡಿದ್ರು ಕೂಡ ಹಿಂದಿಂದು ನಮ್ಮ ಪಾರಂಪರಿಕ ಕೃಷಿ ಇತ್ತಲ್ಲ, ನಮ್ಮ ಅಜ್ಜರು ಏನು ಮಾಡ್ತಿದ್ರಲ್ಲ, ಈಗ ಹೈಬ್ರಿಡ್ ತಳಿಗಳನ್ನ ಕೈ ಬಿಡೋದು, ಮೊದಲಿನಂಗೆ ಜವಾರಿ ತಳಿಗಳನ್ನ ಹಾಕೋದು ಮತ್ತು ಬೀಜ ನಾವೇ ತೆಗೆದಿಟ್ಕೊಳೋದು, ಈ ಥರ ಮಾಡ್ಬೋದು ಅನ್ನೋದೊಂದಿತ್ತು. ಹಾಗಾಗಿ ನಮ್ಮ ಅಪ್ಪಗೂ ನನಗೆ ಇದಾಯಿತು. ಹಾಗೆ ನಾನು ಒಂದ್ಸಲ ಮನೆ ಬಿಟ್ಟು ಹೋದೆ. ಮನೆ ಬಿಟ್ಟು ಹೋದ್ಮೇಲೆ ಮತ್ತೆ ಕರ್ಕೊಂಬಂದು ಇಲ್ಲ ನೀನೇ ಮಾಡ್ಕೊಂಡು ಹೋಗು ಅಂತ ಹೇಳಿದರು. ಎಲ್ಲ ಜವಾಬ್ದಾರಿ ನಿನಗೆ ಕೊಡ್ತೇನೆ, ನೀನೇ ಮಾಡ್ಕೊಂಡು ಹೋಗು ಅಂತ ಹೇಳಿದ್ರು. ಹಂಗಾಗಿ ಅಲ್ಲಿ ನನಗೆ ಸ್ವಾತಂತ್ರ್ಯ ಸಿಕ್ತು, ಯಾವ ಪೀಕನ್ನು ಹಾಕ್ಬೇಕು, ಏನು ಮಾಡ್ಬೇಕು ಅನ್ನೋದು. ನಾನು ಇವೆಲ್ಲ ಹೈಬ್ರಿಡ್ ತಳಿ ಅವು ಪ್ಲಾಟ್ ಗೀಟು ಎಲ್ಲ ಬಿಟ್ಟು ಒಂದಿಷ್ಟು ಈ ಶೇಂಗಾ, ಜೋಳ, ಖರ್ಚಿಲ್ಲದಂಥವು, ಆಮೇಲೆ ಮೊದಲು ಶೇಂಗಾ ಹಾಕೋದು, ಬಿಳಿಜೋಳ ಹಾಕೋದು, ಈ ಥರ ಮಾಡಿದೆ ಆ ವರ್ಷ. ಆ ವರ್ಷ ಏನಿಲ್ಲ ಅಂದ್ರೆ ಒಂದಿಷ್ಟು ನಾವು ಹಾಕಿದ್ದ ಖರ್ಚು ತೆಗೆದು ಒಂದು 10-15 ಸಾವಿರ ರೂಪಾಯಿ ಉಳಿತು ಆ ವರ್ಷ. ಅದರಲ್ಲಿ ಸೊಸೈಟಿ ಸಾಲ ಅದು ಇದು ಕಟ್ಟಿ ಆಮೇಲೆ ಅಲ್ಲಿಗೆ ಇನ್ನೊಂದು ವರ್ಷ ಮತ್ತೆ ಆಗತ್ತಿಗೆ ಸ್ವಲ್ಪ ಅಲ್ಲಿ ಸ್ವಲ್ಪ ಅಂದರೆ ಹೊರಗಡೆ ತಂದು ಹಾಕೋದಕ್ಕಿಂತ ನಮ್ಮ ಹಣನೇ ಅದು ಟರ್ನ್ ಓವರ್ ಮಾಡೋ ಅಂತ. ಈ ಬಿಳಿಜೋಳ ಹಾಕಿದ್ವಿ ಅಂದರೆ, ಬಿಳಿಜೋಳ ಈಗ ಬಂತು ಅಂದರೆ ಅದು ಈ ಬರ ತುನಿ ಎಡಬಲ ಬರ್ತದ್ರಿ ಕೊಯ್ಯಕ್ಕೆ. ಬಂತಂದ್ರೆ ಆ ಜೋಳನ ಮೊದಲೆಲ್ಲ ಹಾಗೆ ಹೋಗಿ ಹಾಕೋರು, ನೆಲದಲ್ಲಿ ಇದ್ವು ಊರಲ್ಲೇ, ಹಿಂಗೆ ರಸ್ತೆ ದಿಬ್ಬದಲ್ಲಿ ಹಾಗೆ ಅಂತ ಇರ್ತಿದ್ದು. ಅವು ಒಂದು 30-40 ಚೀಲ ಹಿಡಿಯೋಂಥ ನೆಲದಲ್ಲಿ ಗಮ್ಮದಲ್ಲಿ ನುಸಿ ಪಸಿ ಆಗೋರು ಅಂತಂದು ಅಲ್ಲಿ ಹಾಕೋರು. ಅವನ್ನ ಅವ್ರು ಹಾಕಿಟ್ರೆ ಈ ಬಿತ್ತುವಾಗಂತೂ ಏನು ಖರ್ಚಿರಲ್ಲ, ಬೀಜ ಎಲ್ಲ ಏನು ಕೊಳ್ತಿರ್ಲಿಲ್ಲ ಅವರು. ಆಮೇಲೆ ಕೂಲಿ ಕಳೆ ತೆಗ್ಸೋದು, ಮತ್ತೊಂದು ಏನೋ ಖರ್ಚು ಯಾವ ಶುರು ಹಾಕೋದು, ಈ ಶ್ರಾವಣ ಬಂದ್ಮೇಲೆ ಹಬ್ಬ ಶುರು ಹಾಕೋದು ಅಲ್ಲ, ಅಲ್ಲಿ ಖರ್ಚು ಜಾಸ್ತಿ. ಅವಾಗ ಅವ್ರ ಹಾಗೆ ತೆಗಿತಿದ್ರು. ಹಾಗೆ ತೆಗೆದ್ರೆ ತಮ್ಗೆ ಎಷ್ಟು ಬೇಕು ಅಷ್ಟು ಜೋಳ ಮಾರೋರು ಮತ್ತು ಖರ್ಚು ನಡೆಸೋರು. ಅವು ಉಳಿದ್ರು ಮತ್ತೊಂದು ವರ್ಷಕ್ಕೆ ಹಂಗೆ ಉಳಿತಿದ್ವು ಅವು. ಈ ಥರ ಹಂಗಾಗಿ ಅವ್ರು ಸಾಲ ಮಾಡ್ತಿರ್ಲಿಲ್ಲ. ಅದನ್ನೇ ಇದು ಈಗ ಬೇಸಿಗೆಯಲ್ಲೆಲ್ಲ ಬನಿಗಳನ್ನ ಅದು ಮೇವು ಒಂದಿಷ್ಟು ಕಡ್ಡಿನೂ ಉಳಿಲ್ದಂಗೆ ಆರಿಸ್ಕೊಂಬಂದು ಬನಿ ಹೊಟ್ಟಿ ಹುಲ್ಲು ಹಚ್ಚಿ ಎಲ್ಲ ಮಾಡ್ಕೊಳ್ಳೋರು. ಅಂದ್ರೆ ಮುಂದಿನ ವರ್ಷ ಒಂದು ವರ್ಷ ಬರಗಾಲ ಬಿದ್ದರೂ ಅವ್ರು ಅದನ್ನ ಮುಂದಿನ ವರ್ಷ ಶೇಖರಣೆ ಮಾಡಿ ಇಟ್ಕೊಂಡ್ರು ಅವರು. ಈಗ ಹಂಗಲ್ಲ, ಈ ಒಂದು ಪೀಕ್ ಇದಾಗ್ಬಿಟ್ರೆ ಅವ ರೈತ ಆತ್ಮಹತ್ಯೆನ ಮಾಡ್ಕೊಳಕ್ ಹೋಗ್ತಾನೆ. ಆ ಥರ ಪರಿಸ್ಥಿತಿ ಇವತ್ತಿದೆ. ಅಂದ್ರೆ ಆವತ್ತಿನ ಜೀವನ ಭದ್ರತೆ ಕೂಡ ನಾವು ಅವರಿಂದ ಕಲ್ಕೊಳ್ಳೋದು ಬೇಕಾದಷ್ಟಿದೆ. ಆ ಥರ ಮಾಡ್ತಿದ್ರಲ್ಲ. ನಾನು ಹಾಗೆ ಹಾಕಿದ್ರೆ ಬಿಳಿಜೋಳ ಏರಿ ಇದ್ದು ನಮ್ಮ ಒಂದು 5 ಎಕರೆ ಹೊಲ, ಒಂದು 4 ಎಕರೆ, ಒಂದು 7-8 ಎಕರೆ ಏರಿ ಹೊಲ ಬಿಳಿಜೋಳ ಹಾಕಿದ್ವಿ. ಒಂದು 20 ಚೀಲ ಬಿಳಿಜೋಳ ಬೆಳೆದಿತ್ತು ಆ ವರ್ಷ. ಹಾಗಾಗಿ ಅವು ಹಾಗೇಕ್ ಹಾಕಿದ್ವಿ. ಅದೇ ಲಾಸ್ಟ್ ನಾವು ಹಾಗೇಕ್ ಹಾಕಿದ ಜೋಳ ಅವು ಇದ್ದು. ಹಂಗಾಗಿ ಮುಂದಿನ ವರ್ಷನೂ ಚಿಂತಿರಲಿಲ್ಲ. 2 ವರ್ಷ ನಾ ಮಾಡಿ ನಮ್ಮ ಅಜ್ಜರ ಊರಿಗೆ ಹೋಗಿದ್ದೆ ನಾನು. ಬೇಸಿಗೆಯಲ್ಲೆಲ್ಲ ಹೊಲ ಹೊಡೆದು ಬೇಸಿಗೆ ಹೋದಾಗ ನಮ್ಮ ತಮ್ಮನು SLC ಮುಗಿಸಿ ನಾನು ಅಲ್ಲಿ ಓದಲಿಕ್ಕೆ ಅಂತಂದು ಅವನು ಬಿಟ್ಟು ನನ್ನ ಜೊತೆಗೆ ಬಂದಿದ್ದೆ. ನಾನು ಅಲ್ಲಿ ಒಂದು 2.5 ಎಕರೆ ಹೈಬ್ರಿಡ್ ಜೋಳ ಹಾಕ್ಬೇಕಂತ ರಂಟೆ ಹೊಡೆದು ರೆಡಿ ಮಾಡಿಟ್ಟಿದ್ದೆ. ಈಗ ರೇಷ್ಮೆ ಹಾಕಿದ್ರಲ್ಲ ಆ ಹೊಲನ ರಂಟೆ ಹೊಡೆದಿಟ್ಟಿದ್ದೆ. ಅಂದ್ರೆ ಈ ಉಳ್ಳಾಗಡ್ಡಿ ಕೂಡ ಭಾಳ ಖರ್ಚಿನ ಬೆಳೆ ಅದು. ಅಂದ್ರೆ ಅದು ಹುಲ್ಲಿನ ಜೊತೆಗೇನೆ ಹುಡ್ತೈತಿ, ಈರುಳ್ಳಿನೂ ಹುಡ್ತೈತಿ, ಅದ್ರ ಜೊತೆ ಹುಲ್ಲು ಹುಡ್ತೈತಿ ಅದು. ಆಮೇಲೆ ಈ ಸಾಲು ಮಾಡೋದಲ್ಲ, ಕುಂಟೆಲಿ ಸಾಲು ಮಾಡಿ ಸಾಲೆಲ್ಲ ಅಷ್ಟೇ ಹುಲ್ಲು ಕಡಿಮೆ ಆಕತಿ, ಕಳೆ ಖರ್ಚು ಕಡಿಮೆ ಬರೋದು. ಅದು ಇಡೀ ಹೊಲಕ್ಕೆ ಚೆಲ್ಲಿರ್ತವೆ ಬೀಜನ. ಹಂಗಾಗಿ ಇಡೀ ಹೊಲಕ್ಕೂ ಹುಲ್ಲು ಹುಡ್ತಂದ್ರೆ ಇಡೀ ಹೊಲನೂ ಹುಲ್ಲು ತೆಗಿಸ್ಬೇಕಾಗತ್ತೆ.
ಹಂಗಾಗಿ ಅಲ್ಲಿಗೆ ಹೋಗಿ ಬಂದ. ಅಲ್ಲಿಗೆ 2 ದಿನ ನಾವು ಊರಿಗೆ ಹೋಗಿ ಬರೋದ್ರೊಳಗೆ ನಮ್ಮ ಅಪ್ಪರ ಇದನ್ನ ಚೆಲ್ಲಿಬಿಟ್ಟಿದ್ರು ಆ ಹೊಲಕ್ಕೆ, ಉಳ್ಳಾಗಡ್ಡಿ ಚೆಲ್ಲಿಬಿಟ್ಟಿದ್ರು. ಇವಾಗ ಬಂದ್ರೆ ಮತ್ತೆ ಉಳ್ಳಾಗಡ್ಡಿ ಹಾಕಿಸ್ಕೊಡಲ್ಲ ಅಂತಂದು. ಅದಕ್ಕೆ ಖರ್ಚು ಜಾಸ್ತಿ ಆಕತ್ತೆ, ಅದಕ್ಕೆ ಮತ್ತೆ ನಾವು ಸಾಲ ಮಾಡ್ಬೇಕಂತ ನನ್ನ ವಿಚಾರ. ಅವರು ಉಳ್ಳಾಗಡ್ಡಿ ಏನೋ ಒಳ್ಳೆ ರೇಟ್ ಸಿಕ್ಕರೆ ಒಮ್ಮೆಗೆ ಲಕ್ಷ ಗಂಟ್ಲೆ ರೊಕ್ಕ ಬರುತ್ತೆ ಅಂತ ಅವ್ರು ಈಗ ಅದೃಷ್ಟದ ನಂಬ್ಕೊಂಡು ಏನಾದರೂ ಮಾಡ್ಬೇಕು. ಹಂಗಾಗಿ ಆ ವರ್ಷ ಉಳ್ಳಾಗಡ್ಡಿ ಹಚ್ಚಿದ್ರೆ ಅಲ್ಲಿಗೆ ನಂದು ಅವು 20 ಚೀಲದೊಳಗೆ ನಾ ಜೀವನ ಮಾಡ್ಬೇಕನ್ನೋದು ನಂದು ಬಿಳ್ಜೋಳದ. ಅದು ಒಂದು 2.5 ಎಕರೆ ಹೊಲ. ಒಮ್ಮೆ ಕಳೆ ತೆಗಿಸ್ಬೇಕಂದ್ರೆ 7-8 ಸಾವಿರ ರೂಪಾಯಿ ಬೇಕು. ಅವಾಗ 700 ರೂಪಾಯಿ ಬಿಳ್ಜೋಳ ರೇಟ್. 700 ರೂಪಾಯಿ ಅಂದರೆ ಒಂದು 5 ಚೀಲ ಮನೆಗೆ ಇಟ್ಕೊಂಡ್ರೆ 15 ಚೀಲಕ್ಕೆ 3,000 ರೂಪಾಯಿ ಆಯ್ತು. ಇನ್ನೂ 5,000 ರೂಪಾಯಿ ಕಳೆಕ್ಕೆ ಹಂಗೆ ಮನೆ ಖರ್ಚಿಗೆ ಅವಾಗ ಏನು ಮಾಡೋದು? ಅದಕ್ಕೆ ನಮ್ಮ ಅಪ್ಪಗೆ ಇಲ್ಲೆಲ್ಲ ದಲಾಲ್ರು ಅವರೆಲ್ಲ ಪರಿಚಯ ಇದ್ದರು. ಈಗ ಆಸ್ತಿ ಇದೆ ಅಂದರೆ ಯಾರಾದರೂ ಸಾಲ ಕೊಡ್ತಾರೆ. ಅದು ಸಾಲ ಕೊಡ್ತಾರಂತ ಇವರು ಬೇಕಾದಷ್ಟು ತಂದು ಅದು ಕುತ್ತಿಗೆ ಬಂದಮೇಲೆ ಇವರು ಏನು ಮಾಡ್ಬೇಕು ಅನ್ನೋದು ತಿಳಿಯೋದೇ ಇಲ್ಲ ಇವ್ರಿಗೆ, ರೈತರಿಗೆ. ಅವರು ಆ ವರ್ಷ ಬಿಳ್ಜೋಳ ಮಾರಿದ್ರು. ಆಮೇಲೆ ಇನ್ನು 1ನೇ ಕಳೆಕ್ಕೆ ಇನ್ನು 2, 3ನೇ ಕಳೆ 3 ಸಲ ಅಂತೂ ಕಳೆ ಬರ್ತೈತೆ. ಅದು ಆ 3 ಸಲ ಕಳೆ ತೆಗೆದ್ರಾಗ ನಾನು ಕೈ ಬಿಟ್ಬಿಟ್ಟೆ. ನೀನೇ ಇಲ್ಲ ರೊಕ್ಕ ತಂದು ಹಾಕಪ್ಪ ಅಂತ. ಅಲ್ಲಿ ನನಗೆ ಕೊಟ್ಟು ಜವಾಬ್ದಾರಿ ಹೋಗ್ಬಿಡ್ತು. ಮತ್ತು ಅವರಿಗೆ ಹೋಗ್ತಾವೆ. ಆಮೇಲೆ ಬಾಳೆ ಹಚ್ಚೋಣ ಅಂತ ಹೇಳಿದರು ನಮ್ಮ ತಂದೆಯವರು. ಆ ಬಾಳೆ ಹಚ್ಚಲಿಕ್ಕೆ ನಾನು ನಮ್ಮ ಪುಟ್ಟಬಾಳೆನ ಹಚ್ಚೋಣ ಅಂದ್ರೆ ನಮ್ಮ ಸೋದರ ಮಾವರು ಬನ್ನಿಮಠ ಹೂವಿನಹಾಡು, ಇಲ್ಲಿ ಬಳ್ಳಾರಿ ಜಿಲ್ಲೆ ಇಲ್ಲಿ ಬರುತ್ತೆ ಅದು. ಅಲ್ಲಿ ಅವರು ಹೊಳೆಸಾಲಲ್ಲಿ ಇರೋದ್ರಿಂದ ಅವ್ರು ಬಾಳೆ ಹಾಕ್ತಿದ್ರು. ಬೀಜ ಅದು ನಮ್ಮ ಕಡೆ ಒಯ್ಯಿರಿ ನೀವು ಹಚ್ಕೊಳ್ರಿ ಅಂತ ಹೇಳಿದ್ರು ಅವರು. ಬಾಳೆ ಹಚ್ಚೋದಾದ್ರೆ ಅವನ್ನೇ ತಂದು ಹಚ್ಚೋ, ಒಂದು ಟ್ಯಾಕ್ಟರ್ ತಗೊಂಡೋಗಿ ಅಗಿ ತಂದು ಹಚ್ಚೋಗಬಹುದು ಅಂತ ಹೇಳಿದೆ ನಾನು ನಮ್ಮ ತಂದೆಯವ್ರಿಗೆ. ಅವರು ಇವರು ಮಾರವಾಡಿಯವ್ರು ಇದ್ರಲ್ಲ, ಅವರು ಇಲ್ಲಿ ನಮ್ಮ ಊರ ಪಕ್ಕಕ್ಕೆ ಜಮೀನು ಹಿಡಿದಿದ್ರು ಆ ಟೈಮ್ನಲ್ಲಿ. ಅಲ್ಲಿ ನೀರಾವರಿ ಅಲ್ಲಿ ಅವ್ರು ಬಾಳೆ ಹಚ್ಚಲಿಕ್ಕೆ ನರ್ಸರಿ ಸಸಿ ತಂದಿದ್ರು. ಆ ನರ್ಸರಿ ಸಸಿ ತಂದು ಹಚ್ಚಿ ಉಳ್ದಿದ್ದಾವ. ಅವರು ಇನ್ನೂ 1 ಎಕರೆಕಾಗ ಅಷ್ಟಾಗಿ ಉಳಿದಿದ್ದವು. ಗೌಡ್ರಾವು ಆಗಿ ಉಳ್ದವು, ನೀವು ಹೋಗಿ ಹಚ್ಚಿರಿ ಅಂತ ಹೇಳಿದಾರೆ. ಅಂದ್ರೆ ಅವು ಈಗ ಆ ಟೈಮ್ನಲ್ಲಿ 9-10 ರೂಪಾಯಿಗೆ ಒಂದಾಗಿ ಅಂದರು. ಈಗ 1 ಎಕರೆಕ್ಕೆ 1,000 ಅಗಿ ಅಂತೂ ಬೇಕು. ಅಂದ್ರೆ ಅಲ್ಲಿ ಒಂದು 10-12 ಸಾವಿರ ರೂಪಾಯಿ. ಮತ್ತು ನಾವಿಲ್ಲಿ ಹೊಲ ರೆಡಿ ಮಾಡಲಿಕ್ಕೆ, ಗುಣಿ ಮಾಡಿಸ್ಲಿಕ್ಕೆ, ಗೊಬ್ಬರ ಅಂದರೆ ಒಂದು 20-25 ಸಾವಿರ ರೂಪಾಯಿ ಅಂತೂ ಬೇಕು ಬಾಳೆ ಹಚ್ಚಲಿಕ್ಕೆ. ಹಂಗಾಗಿ ಅಲ್ಲಿಗೆ ನಾ ಹೇಳಿದ್ರೆ ಪುಟ್ಟಬಾಳೆ ಬೇಡ, ಇವನ್ನೇ ಇಲ್ಲಿ ಅದಾವು, ಅವರು ಹಂಗೆ ಹೋಗಿ ಹಚ್ಗೇರಿ ಅಂತ ಹೇಳಿದ್ದಾರೆ ಅಂತ ಅಂದರು. ಹಚ್ಗೇರಿ ಅಂತ ಹೇಳ್ಯಾರ ಅವರು, ಅವನ್ನ ಹಚ್ಚೋಣ ಅಂದ್ರು. ಹಂಗಾಗಿ ನಾ ಸುಮ್ಮನಾದೆ. ಅಲ್ಲಿಗೆ ಬಾಳೆ ಹಚ್ಚಿದ್ವಿ. ಹಂಗಾಗಿ ಅದರದ್ದು ಒಂದು 15 ಸಾವಿರ ರೂಪಾಯಿ ಆಯಿತು. ಇದ್ರದ್ದೊಂದು ಉಳ್ಳಾಗಡ್ಡಿ ಆಯಿತು. ಅದು ರೇಟೇ ಸಿಗಲಿಲ್ಲ. ಅವರು ಒಂದು 150 ರೂಪಾಯಿ 200 ರೂಪಾಯಿ ಮಾರ್ತು. ಒಂದು 25-30 ಕ್ವಿಂಟಲ್ ಬಂತು. ಅದು ಸಾಲನ ಉಳಿತು. ಹಂಗಾಗಿ ಒಟ್ಟು ಒಂದು 25-30 ಸಾವಿರ ರೂಪಾಯಿ ಅಲ್ಲಿ ಬಾಳೆ ಹಚ್ಚಿದ್ದು ಈರುಳ್ಳಿದು ಸೇರಿ ಒಂದು 30 ಸಾವಿರ ರೂಪಾಯಿ ಬಂತು. ಅಲ್ಲಿ ಹಚ್ಚಿದ ಮೇಲೆ ಆ ವರ್ಷ ನಂದು ಅಕೌಂಟ್ ಮಾಡಿಸಿದ್ವಿ ಕೆನರಾ ಬ್ಯಾಂಕ್ನಲ್ಲಿ. 25 ಸಾವಿರ ರೂಪಾಯಿ. ಅವಾಗ ಭಾಳ ಕಡಿಮೆ ಕೊಡೋರು. ನೀರಾವರಿ ಐತಂದ್ರೆ 25 ಸಾವಿರ ರೂಪಾಯಿ ಕೊಟ್ರು ಅವತ್ತು ಲೋನ್ ಫಸ್ಟಿಗೆ. 25 ಸಾವಿರ ಕೊಟ್ಟಿದ್ದನ್ನು ನಾವು ಅದನ್ನು ಅವ್ರ ಸಂಘವಿಗೆ ಮತ್ತು ಇವಳಿಗೆ ಅವನ ರೊಕ್ಕ ಇಸ್ಕೊಂಬಂದ. ಅದೆಲ್ಲ ಸೇರಿ ಅವನ ರೊಕ್ಕ ಕೊಟ್ಟು ಇದನ್ನಷ್ಟು ಬಾಳಿದ ಹಾಗೆ ಇತ್ತು. ಅಲ್ಲಿದು ಕೊಟ್ಟು ಇನ್ನೊಂದು ಸ್ವಲ್ಪೇನು ಉಳಿದಿತ್ತು. ಇನ್ನೊಂದು 5-6 ಸಾವಿರ ರೂಪಾಯಿ ಉಳಿದಿತ್ತು. ಅಲ್ಲಿಗೆ ಸಾಲ ಲೋನ್ ತೆಗೆಸಿದ್ದ ಅವನಿಗೆ ಕೊಟ್ಟ, ಅಲ್ಲಿ ಸರಿ ಆಯ್ತು. ನನ್ನ ಹೆಸರಲ್ಲಿ 25 ಸಾವಿರ ರೂಪಾಯಿ ಬ್ಯಾಂಕ್ ಲೋನ್ ಆಯ್ತು. ಬ್ಯಾಂಕ್ ಲೋನ್ ಆಗಿದ್ದು ಫಸ್ಟಿಗೆ ಅಲ್ಲಿದ್ದ. ಆಮೇಲೆ ಅದಾದಮೇಲೆ ನನಗೆ ಕೆಲಸ ಮಾಡಲಿಕ್ಕೆ ಇಂಟ್ರೆಸ್ಟ್ ಹೋಗಿಬಿಡ್ತು ಕೃಷಿಯಲ್ಲಿ. ಇಲ್ಲ ಸಾಲ ಗೀಲ ಇದೆಲ್ಲ ಕೈಯಲ್ಲಿ ಹಿಡ್ದು ತೊಗೊಂಡದ್ದು ಒಂದೇ ವರ್ಷದಲ್ಲಿ ಎಲ್ಲ ಏನೇನೋ ಆಗಿಬಿಡ್ತಲ್ಲ ಅಂತಂದು ನಾ ಕೆಲಸ ಮಾಡೋದು ಬಿಟ್ಬಿಟ್ಟೆ. ನಮ್ಮ ತಂದೆ ಬೈಯಕತ್ತಿದ್ರು. ಆಮೇಲೆ ನಾ ದಿನ ಇಲ್ಲಿ ಎತ್ತಿನ ಮನೆಯಲ್ಲೇ ಎತ್ತಿ ಮೇವು ಹಾಕ್ಯಂತ ಅಲ್ಲೇ ಓದೋದು ಬರೆಯೋದು ಮಾಡ್ತಿದ್ದೆ ನಾನು. ಹಂಗಾಗಿ ಇದನ್ನು ಮಾಡೋದಕ್ಕೆ ನನಗೆ
ಅದು ಎಮ್ಮೆ ಮೇಯ್ಸ್ಕೊಂಬರೋದು, ನೀರು ಹಾಸೋದು ಅಷ್ಟೇ ಮಾಡ್ಕೊಂಡು ಮನೇಲಿದ್ದೆ. ಸಾಲದ್ದು ಆ ಟೆನ್ಷನ್ನು ಅದೆಲ್ಲ ಮಾಡಿ ಅವನು ಅಂದ್ರೆ ಮನಸ್ಥಿತಿ ಬರ್ತಾ ಬರ್ತಾ ಭಾಳ ಅಪ್ಪರದು. ಈಗ ಇದಕ್ಕೆ ಅವ್ರು ಬೈಯೋರು ಟೆನ್ಷನಿಗೆ. ನನಗಿಲ್ಲಿ ಇರೋದೇ ಒಂದು ಇದರಲ್ಲಿ ಸ್ವಲ್ಪ ಇದಾಗಿ ಮತ್ತೊಮ್ಮೆ ನಾನು ಮನೆ ಬಿಟ್ಟು ಹೋಗ್ಬಿಟ್ಟೆ. ಅಲ್ಲಿ ಬೆಂಗಳೂರಿಗೆ ಹೋದೆ. ಬೆಂಗಳೂರಿಗೆ ಹೋದಾಗ ಅಲ್ಲಿ ರಮೇಶ್ ನಮ್ಮೂರನ್ನ ಒಬ್ಬ ಹುಡುಗಿದ್ದ, ಚಂದ್ರಶೇಖರ್ ನೆಗಳೂರು ಅಂತ ಇಲ್ಲಿ. ಅವನು ಅಲ್ಲಿ ಕೆಲಸ ಮಾಡ್ತಿದ್ದ. ಅವನೊಬ್ಬನ ಬಿಟ್ಟು ಬೇರೆ ಯಾರು ಪರಿಚಯ ಇರಲಿಲ್ಲ. ಅಲ್ಲಿ ಬೇರೆ ಗೌಡ್ರು ಅಂತಂದು ಅವರು ಒಂದು ಕಾಯುಕ ಮಠದಲ್ಲಿ ಪರಿಚಯ ಇದ್ದರು. ಅವರಿಬ್ಬರೇ ಅಲ್ಲಿ ಪರಿಚಯ ಇದ್ದಿದ್ದು. ಅಲ್ಲಿಗೆ ಹೋದ್ಮೇಲೆ ಅವನಿಂದ ಮತ್ತೆ ಅಲ್ಲಿ ರಮೇಶ ಮತ್ತು ಇನ್ನೊಬ್ಬ ಹುಡುಗ, ಅಲ್ಲಿ ನರೇಗಲ್ಲದ ಹುಡುಗರು ಇಬ್ಬರು ಪರಿಚಯ, ಸೋಮು ಅಂತ. ಅವ್ರ ಪರಿಚಯ ಆದಮೇಲೆ ಅವ್ರು ಅಲ್ಲಿ ರೆಸ್ಟೋಲೆಕ್ಸ್ ಗಾದೆ ಇದನ್ನು ತಯಾರಿಸ್ತಾರಲ್ಲ, ಆ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ರು. ಅವ್ರಿಗೆ ಭಾಳ ಹಿಂಗೆ ಹೇಳ್ಕೊಂಡ್ಮೇಲೆ ಅವರು ಬೇಡ ಹೋಗ್ಬಿಡು ಊರಿಗೆ, ನಿಮ್ಮ ಮನೇಲಿ ಬೇಕಾದಷ್ಟು ಕೆಲಸ ಇದೆ ಅಂದ್ಕೊಂಡು ಅಲ್ಲೇ ಮಾಡ್ಕೊಂಡು ಹೋಗು ಅಂತ ಎಲ್ಲ ಹೇಳಿ ಇದು ಮಾಡಿದ್ರು. ಆದರೆ ರಮೇಶ್ ಅಂತ ಇದ್ದಲ್ಲ, ಸ್ವಲ್ಪ ನಾಲೇಜ್ ಇತ್ತು ಅವನಿಗೆ. ಅಂದರೆ ಈ ಸಾಹಿತ್ಯಿಕವಾದಂಥ ಪೊಲಿಟಿಕಲ್ ಜ್ಞಾನ ಇತ್ತು, ಜನರಲ್ ನಾಲೇಜ್ ಇತ್ತು, ಸಮಕಾಲೀನ ಸಂಗತಿಗಳನ್ನ ತಿಳ್ಕೊಂಡಿದ್ದ. ಹಾಗಾಗಿ ಅವನಿಗೆ ಸ್ವಲ್ಪ ನನ್ನ ಬಗ್ಗೆ ಇದಾಯ್ತು. ಇಲ್ಲ, ನಾನು ಒಟ್ಟು ಬೆಂಗಳೂರಲ್ಲಿ ಇರಬೇಕು, ಅದೇ ಕೆಲಸ ಅಂತ ಅಲ್ಲ, ಸ್ವಲ್ಪ ದಿನ ಇದ್ದ ಮೇಲೆ ಅನುಕೂಲ ಆದ್ರೆ ಇರ್ತೇನೆ, ಇಲ್ಲಾಂದ್ರೆ ಹೋಗ್ತೇನೆ ಅಂದೆ. ಹಂಗಾದ್ರೆ ಇರೋ ಅಂತ ಅಲ್ಲಿ ಕೆಲಸ ಬೇರೆ ಕಡೆ ಅದೇ ಕಂಪ್ನಿಯಲ್ಲಿ ದೊಡ್ಡಬಳ್ಳಾಪುರದಲ್ಲಿ ಯಳಪುರದಲ್ಲಿ ಒಂದು ಇದಿತ್ತು, ಅಲ್ಲಿ ಫ್ಯಾಕ್ಟ್ರಿ ಇತ್ತು ಅವ್ರಿಗೆ. ಅಲ್ಲಿ ಕೆಲಸ ಐತಿ ಹೋಗು ಅಂದರು. ಅಲ್ಲಿ 40 ರೂಪಾಯಿ ಪಗಾರ ದಿನಗೂಲಿ. ಅಲ್ಲಿ ಒಂದು ತಿಂಗಳು ಕೆಲಸ ಮಾಡಿದೆ. ಅಲ್ಲಿ ಇವರೆಲ್ಲ ಇಲ್ಲಿ ನಾವು ಕರ್ನಾಟಕ ವಿದ್ಯಾವರ ಸಂಘದಲ್ಲಿ ಏನಿದ್ದೆಲ್ಲ, ನಾನು ಎಲ್ಲ ಮನೆಗೆ ಬಂದೆ. ನಾನು ತಿರುಗಿ ಊರಿಗೆ ಬಂದೆ. ನಾನು ಅವ್ರು ಬೇರೆಯವರು ಬೆಂಗಳೂರಿಗೆ ಹೋದ್ರು. ಎಲ್ಲರೂ ಬೆಂಗಳೂರಿಗೆ ಹೋದರು, ಸೀರಿಯಲ್ ತೆಗಿಯಕತ್ತಿದ್ರು. ಕೆಲವರು ಪ್ರಜಾವಾಣಿ ಸೇರಿದರು, ಕೆಲವರು ಬೇರೆ ಬೇರೆ ರಂಗದಲ್ಲೇ ಅವರು ಗುರುತಿಸ್ಕೊಂಡ್ರು. ಅವ್ರು ಬೇರೆ ಬೇರೆ ಕಡೆ ಹೋದರು. ನಾ ತಿರುಗಿ ಹಳ್ಳಿಗೆ ಬಂದೆ. ಬಂದ ಮೇಲೆ ಅವರಿಗೆಲ್ಲ ಹೇಳಿದ್ದೆ, ಮಹೇಶ್ ದೇಶೆಟ್ಟಿ ಅವರು ಬೇರೆ ಬೇರೆ ಭಾಳ ಜನ ಫ್ರೆಂಡ್ಸ್ ಇದ್ರು. ಎಲ್ಲರೂ ವಿಜಯವಾಣಿ ಪ್ರತಿಯೊಂದು ಪತ್ರಿಕೆಯಲ್ಲೂ ಇದ್ರು, ಎಲ್ಲ ಸ್ನೇಹಿತರು. ಅವ್ರಿಗೆಲ್ಲ ಹೇಳ್ದೆ, ಇಲ್ಲ ಹುಡುಕ್ತೇನೆ ಚಮ್ಸು, ಕೆಲಸ ಹುಡುಕ್ತೆ, ಎಲ್ಲಾದ್ರು ನೋಡೋಣ ಅಂತಿದ್ರು. ಆದ್ರೆ ಯಾರು ಇದಾಗ್ತಿರ್ಲಿಲ್ಲ. ನಾ ವಾರ ರಜೆ ಬರತ್ತಿಗೆ ಬರೋದು, ಏನಾಯ್ತು ಅಂತ ಕೇಳೋದು, ಮತ್ತೆ ಯಳಪುರಕ್ಕೆ ಓಡಿ ಹೋಗೋದು. ಯಾರಿಲ್ಲ, ಹೇಳೇನಿ ನೋಡೇನಿ ಅಂತ ಹೇಳ್ತಿದ್ರು. ಆಮೇಲೆ ಅಲ್ಲಿ ಅದೇ ಕೆಲಸ ಮಾಡ್ಕೊಂತ ಇನ್ನು ಎಷ್ಟು ದಿನ ಇರೋದು ಅಂತ ಅನ್ಸಕತ್ತು. ಅಷ್ಟೊತ್ತು ಇಲ್ಲಿ ಧಾರವಾಡದಲ್ಲಿ ಇದ್ರು ನಮ್ಮ ವಿಜಯಕಾಂತ್ ಪಾಟೀಲ್ ಅವರು. ಇಲ್ಲ, ನೀನು ಬೆಂಗಳೂರು ಸರಿ ಆಗಲ್ಲ, ಇಲ್ಲಿ ಹುಬ್ಬಳ್ಳಿ ಸಂಜೆ ಅಂತ ಒಂದು ಪತ್ರಿಕೆ ಶುರುವಾಗೈತಿ, ಇಲ್ಲಿ ಬಂದ್ಬಿಡು ಅಂತ ಹೇಳಿದರು. ಹಾಗಾದ್ರೆ ತಿರುಗಿ ಧಾರವಾಡಕ್ಕೆ ಹೋದ್ರಾತು ಅಂತಂದು ನಾನು ಇದನ್ನು ಮಾಡ್ತಾಯಿದ್ದೆ. ಅಲ್ಲಿಗೆ ಅದು ಬೈರೇಗೌಡರು ಪರಿಚಯ ಇದ್ರಲ್ಲ, ಅವ್ರ ಮನೆಗೆ ಅವಾಗ ಹೋಗ್ತಾ ಬರ್ತಿದ್ದೆ. ನಾನು ಮೊದಲೇ ಕೌಂಟ್ ಸಂಕಲನ ಅಂದ್ರೆ ಬಂದಿರಲಿಲ್ಲ ಅವಾಗ. 2ನೇ ಕೌಂಟ್ ಸಂಕಲನ ನಾನು ಪ್ರಿಂಟ್ ಮಾಡ್ತೇನೆ ಅಂತ ಹೇಳಿದ್ರು ಅವ್ರು. ಹಾಗಾಗಿ ಅವ್ರ ಮನೆಗೆ ಹೋಗೋದು ಬರೋದು ಮಾಡ್ತಿದ್ದೆ. RPC ಲೇಔಟ್ನಲ್ಲಿತ್ತು ಅವ್ರ ಮನೆ. ಅವರಿಗೆ ಫೋನ್ ಮಾಡಿ, ನಾನು ಹಿಂಗೆ ಧಾರವಾಡಕ್ಕೆ ಹೊರಟಿದ್ದೇನೆ ರೀ ಅಂತ ಹೇಳಿ, ಹೋಗೋಣ ಅಂತ ಫೋನ್ ಮಾಡಿದೆ. ಅವರು ಇಲ್ಲ, ನಾಳೆ ನಮ್ಮ ಆಫೀಸಿಗೆ ಬರ್ರಿ, ಅಲ್ಲಿ ಇದು ಪವಿತ್ರ ಸಂಜೆ ಅಂತಂದು ಶುರುವಾಗಿದೆ ಹೊಸ ಪೇಪರ್ ಇಲ್ಲಿ ಬೆಂಗಳೂರಲ್ಲಿ ಯಶವಂತಪುರದಲ್ಲಿ. ಅಲ್ಲಿ ನೋಡು, ಒಂದು ಪ್ರಯತ್ನ ಮಾಡಿ ಹೋಗ್ರಿ ಅಂತ ಅಂದರು ಅವ್ರು. ಪವಿತ್ರ ಸಂಜೆಯಲ್ಲಿ ಕೆಲಸ ಮಾಡೋ ನನ್ನ ಫ್ರೆಂಡ್ ಒಬ್ರು ಅದಾರ, ಅವರು ನಾಳೆ ಬರ್ತಾರೆ, ಅವ್ರಿಗೆ ನೀವು ಪರಿಚಯ ಮಾಡಿಕೊಡ್ತೇನೆ, ಆಫೀಸಿಗೆ ಬರ್ರಿ ಬೆಳಿಗ್ಗೆ ಅಂತ ಅಂದರು ಅವರು. ಬೆಳಿಗ್ಗೆ ಹೋದ, ಅಲ್ಲಿ ರಾಘವೇಂದ್ರ ತೊಗರ್ಸಿ ಅಂತಂದು ಪರಿಚಯ, ಅಲ್ಲಿ ಕೆಲಸ ಮಾಡ್ತಿತ್ತು. ಅವ್ರು TK ತ್ಯಾಗರಾಜ್ ಅವರು ಸಂಪಾದಕರಾಗಿದ್ರು ಅಲ್ಲಿ. ಅವರು ಹೇಳಿದೆ, ಇಲ್ಲ ನೀವು ಅವ್ರನ್ನ ಭೇಟಿಯಾಗ್ರಿ, ಅದೇನು ಇದಿಲ್ಲ, ಅವ್ರು ಕರ್ಕೊಂತಾರ ಅಂತ ಹೇಳಿ. ಅವತ್ತು ಮರುದಿನ ಅಲ್ಲಿ ಯಶವಂತಪುರಕ್ಕೆ ಹೋದೆ. ಅಲ್ಲಿ ಹೋಗಿ ಇದು ಮಾಡಿದೆ. ಅವರು ಅರ್ಜಿ ಒಂದು ಮನೆಗೆ ಬರೋದು ಕೊಟ್ಟೆ. ಅವರು ಏನು ಮಾಡ್ತೀನಿ ನೀನು ಅಂತ ಕೇಳಿದಾರೆ. ಅಂದರೆ ನಾನು ಪತ್ರಿಕೆಯಲ್ಲಿ ಕೆಲಸ ಮಾಡಿರಲಿಲ್ಲ, ಹಾಗಾಗಿ ಕವಿತೆ ಅದು ಬರಿತೇನೆ ಸರ್ ಅಂದ್ರೆ, ಕವಿತೆ ಹೊಟ್ಟೆಗೆ ಅನ್ನ ಹಾಕಲ್ವ ಅಂತ ಅಂದ್ರೆ ಅವ್ರು ನಕ್ಕಂತ ಅಂದು, ಸರಿ ಫೋನ್ ಕೊಟ್ಟೋಗ ಅಂದ್ರೆ ಅಲ್ಲಿ ರೆಸ್ಟೋಲೆಕ್ಸ್ ಆಫೀಸಿಂದ ಫೋನ್
ಕೊಟ್ಟು ಬಂದು ಇಲ್ಲೇನು ಕೆಲಸ ಸಿಗಲ್ಲನ ಅಂತಂದು ನಾನು ಸಂಜೆ ಮನೆಗೆ ಬರ್ತಾ ಇದ್ದೆ. ಒಂದು ಕಾಕ್ಸ್ಟೌನಲ್ಲಿ ರೂಮ್ ಇತ್ತು ನಮ್ಗೆ. ಕಾಕ್ಸ್ಟೌನಿಗೆ ಹೋದ್ರಾತು ಅಂತಂದು ಯಶವಂತಪುರ ಬಸ್ ಸ್ಟ್ಯಾಂಡ್ನಲ್ಲಿ ಸಂಜೆ ಆಯ್ತಲ್ಲ, ಅಷ್ಟು ಚಹಾ ಕುಡಿದು ಅದೇ ಪತ್ರಿಕೆ ತಗೊಂಡು ಪವಿತ್ರ ಸಂಜೆ ತಗೊಂಡು ಮುಕ್ಪುಟ ನೋಡೋಣ ಅಂತ ಕೂತಲಕ್ಕೆ ಅಲ್ಲೇ ಫುಟ್ಪಾತ್ನಲ್ಲಿ ಹಿಂಗೆ ನೋಡ್ತಾ ಇದ್ದೆ ತಗೊಂಡು. ಯಾರೋ ಬೆನ್ ಚಪ್ಪಲ್ಸಿ ಚಂದ್ರಶೇಖರ್ ಪಾಟೀಲ್ ಅಂದಂಗೆ ಆತ. ಇಲ್ಲಿ ಬೆಂಗಳೂರಲ್ಲಿ ಯಾರೋ ನನ್ನ ಕರೆಯೋರು ಅಂತ ನೋಡಿ ಅವ್ರು ಟಿ ಕೆ ತ್ಯಾಗರಾಜ್ ಅವರೇ ಬಂದಿದ್ದರು. ಅವರು ಆಮೇಲೆ ನಾ ಏನು ಬರೆದಿದ್ದೆಲ್ಲ ಒಂದು 2 ಪ್ಯಾರ ಬರೆದು ಕೊಟ್ಟಿದ್ದೆ, ಅದನ್ನು ಓದಿದ್ದಾರೆ. ಆ ರೈಟಿಂಗ್ ನೋಡಿ ಅವರು ಭಾಳ ಇದಾಗಿಬಿಟ್ಟಿದ್ದಾರೆ. ಇಷ್ಟು ಚಂದ ರೈಟಿಂಗ್ ಇದೆ ಒಂದು, ಎಲ್ಲೋ ಕೊಟ್ಟು ಹೋಗಿಬಿಟ್ಟಲ್ಲವ ಅಂತಂದು ಅವರೆಲ್ಲರಿಗೆ ಹೇಳಿದ್ದಾರೆ. ಅಲ್ಲಿ ಸಬ್ ಎಡಿಟರ್ಗಳಿಗೆ ನೋಡಿ ಹುಡುಗರು ಯಾರು ನೋಡಿಲ್ಲ. ಅವರು ಅಲ್ಲಿ ಮುಂದೆ ಅಲ್ಲ ಇದರಲ್ಲಿ ಆಫೀಸ್ನಲ್ಲಿ ಒಳಗೆ ಬಿಟ್ಟೆ, ಅವರು ಹೊರಗೆ ಅಲ್ಲಿ ನಡುವೆ ನಿಂತಿದ್ರು. ಅವರು ಮ್ಯಾನೇಜರ್ ಜೊತೆ ಮಾತಾಡ್ಕೊಂತ ಅಲ್ಲೇ ಕೊಟ್ಟು ಬಂದಿದ್ದೆ ನಾನು. ಆಮೇಲೆ ಅವ್ರು ಮಧ್ಯಾಹ್ನ ಮೇಲೆ ಅದನ್ನು ನೋಡಿದ್ದಾರೆ, ಹೋಗಿ ಕುಂತ ಅವ್ರ ಚೇರ್ ಮೇಲೆ ಕುಂತು ಅದನ್ನು ನೋಡಿದ ಮೇಲೆ ಅವರಿಗೆ ನನ್ನ ಬಗ್ಗೆ ಇದಾಗಿದೆ. ಅಲ್ಲೆಲ್ಲ ಯಾರು ನಾವು ನೋಡಿರೋದು ಅವ್ರೊಬ್ಬರೇ ಅಲ್ಲ, ಹಂಗಾಗಿ ಅವರೇ ನಾನೇ ಹೋಗ್ತೇನೆ ತಡಿ ಇಲ್ಲೆಲ್ಲರೂ ಸಿಗ್ತಾನೆ ಅಂತಂದು ಅವರೇ ಬಸ್ ಸ್ಟ್ಯಾಂಡ್ ಕಡೆ ಬಂದಿದ್ದಾರೆ. ಬಂದು ಕರ್ಕೊಂಡೋಗಿ ನೋಡ್ರು ಎಲ್ಲರೂ ನಾನೇ ಹುಡ್ಕೊಂಬಂದೆ ಅಂತಂದು ಹೇಳಿದ್ದಾರೆ. ಅವ್ರಿಗೆಲ್ಲರಿಗೂ ಪರಿಚಯ ಮಾಡಿಸಿದಾರೆ. ಪರಿಚಯ ಮಾಡಿಸಿ ಆಮೇಲೆ ಫೋನ್ಗಿನೆಲ್ಲ ಮಾಡಿದ್ದಾರೆ. ಅಲ್ಲಿ ನಾ ಫೋನ್ ನಂಬರ್ ಕೊಟ್ಟಿದ್ದೆಲ್ಲ ಅಂಥವ್ರು ಇಲ್ಲಿ ಯಾರು ಇಲ್ಲ ಅಂತಂದು ಹೇಳಿದ್ದಾರೆ ಅವರು. ಅಂದ್ರೆ ನಾ ಇಲ್ಲಿ ಬೆಂಗಳೂರೊಂದು ನಂಬರ್ ಕೊಟ್ಟಿದ್ದೆ, ನಾನು ಯಳಪುರದಲ್ಲಿ ಕೆಲಸ ಮಾಡ್ತಿದ್ದೆ. ನನ್ನ ಬಗ್ಗೆ ಇಲ್ಲಿಯವ್ರಿಗೆ ಗೊತ್ತಿರಲಿಲ್ಲ. ಹಂಗಾಗಿ ಒಳ್ಳೆ ಮಿಸ್ ಮಾಡ್ಕೊಂಡಿಲ್ಲ ಅಂತಂದು ಅವರೇ ಹುಡುಕ್ಲಿಕ್ಕೆ ಅವರೇ ಬಂದುಬಿಟ್ಟಿದ್ದಾರೆ ಬಸ್ ಸ್ಟ್ಯಾಂಡಿಗೆ. ಬಂದು ಕರ್ಕೊಂಡು ಹೋದ್ರು. ಹಂಗಾಗಿ ಅಲ್ಲಿ ಸ್ವಲ್ಪ ದಿನ ಕೆಲಸ ಮಾಡಿದೆ. ಅಲ್ಲಿಗೆ ನೋಟ ಅಂತ ವೀಕ್ಲಿ ಶುರು ಮಾಡಿದ್ರು ಅವರು, ಟ್ಯಾಬ್ಲಾಯ್ಡ್ ಶುರು ಮಾಡಿದ್ರು. ಅಲ್ಲಿಗೆ ಹೋಗಿ ಒಂದು ಸುದ್ದಿ ಬರಿತೀಯೇನೋ ಅಂದ್ರೆ ಬರಿತೇನೆ ಸರ್ ಅಂದೆ. ಒಂದು ಕತೆ ಬರೀ ಅಂದರು. ನನಗೆ ಕತೆ ಬರೀಲಿಕ್ಕೆ ಕಷ್ಟ, ಅಂದರೆ ತಾಸುಗಂಡ್ಲೆ ಕುಂತು ಬರೆಯೋದಾಗಲ್ಲ. ಈ ಕವಿತೆ ಆದರೆ ಒಂದು 5 ನಿಮಿಷ ಏನೋ ಒಂದು ಹೊಳವು, ಅದನ್ನಾಗ ಒಂದು 2 ನಿಮಿಷದಲ್ಲಿ ಬರೋದು, ಅದರಿಂದ ಬಿಡುಗಡೆ ಆಗ್ಬೋದು. ಈ ಕತೆ ಕಾದಂಬರಿ ಅದು ದೌಡ್ ಬಿಡುಗಡೆ ಸಿಗಲ್ಲ. ಅದರಿಂದ ಭಾಳ ಸಹನೆ ಬೇಕು, ತಾಳ್ಮೆ ಬೇಕು, ನಮಗೆ ಜೀವನಾನುಭವನೂ ಭಾಳ ಬೇಕು. ಹಂತದಲ್ಲಿ ನಮಗೆ ಅವಾಗೆಲ್ಲ 23-24 ವರ್ಷ ಅಂತ ಅನುಭವನೂ ಇರಲಿಲ್ಲ. ಕತೆ ಬರೆಯಲಿಕ್ಕೆ ಇದು ಪ್ರಯತ್ನ ಮಾಡಿರಲಿಲ್ಲ. ಅವ್ರು ಅವತ್ತು ಬರೀ ಅಂದದಕ್ಕೆ ಆಯ್ತು ಬರಿತೇನೆ ಸರ್ ಅಂದು. ಇಲ್ಲ ನೀ ಬರಿತೀಯ ಬರೀ ಅಂತಂದು ಅಂದರು ಅವರು. ಹಾಗೆ ನಾನು ಅವತ್ತು ಏನೋ ಇದು ಮಾಡಿ 1.5-2 ತಾಸು ಬಿಗಿ ಕುಂತು ಒಂದು ಕತೆ ಬರದೆ. ಅದು ಗೋಡೆ ಅಂತಂದು, ಅಂದ್ರೆ ಈ ಹಳ್ಳಿ ವಾತಾವರಣದಲ್ಲೇ ಒಂದು ಜಗಳ, ಅದೇಗೆ 2 ಮನೆತನ ಮತ್ತು ಇಡೀ ಊರ ಮಧ್ಯೆನ ಒಂದು ಗೋಡೆಯಾಗಿ ಬೆಳಿತೈತಿ, ಅಂದ್ರೆ ಕನಕ ಸೃಷ್ಟಿಸ್ತೈತಿ ಅನ್ನೋ ಒಂದು ಇದ್ದಂಥ ಕತೆ ಅದು. ಅದನ್ನು ಬರೋದೇ ಇಲ್ಲ, ಭಾಳ ಚೆನ್ನಾಗಿದೆ ಕತೆ. ಅಂದ್ರೆ ಅದನ್ನು ಮೊದಲೇ ಸಂಚಿಕೆಯಲ್ಲೇ ಹಾಕ್ಕೊಂಡ್ರು. ಆಮೇಲೆ ಅದರಲ್ಲಿ ನನ್ನ ಬಗ್ಗೆ ಬರೆದ್ರು, ಹಿಂಗೆ ಬಂದ ಅಂತಂದು ನನ್ನ ಬಗ್ಗೆನೂ ಬರೆದಿದ್ರು. ಅದು ಲಂಕೇಶ್ ಅವರು ಇದು ಹುಟ್ಟಿದ ದಿನ ಮಾರ್ಚ್ 8ಕ್ಕೆ ರಿಲೀಸ್ ಆಯ್ತು ಟೌನ್ ಹಾಲ್ನಲ್ಲಿ. ಅದು ನನಗೊಮ್ಮೆ ಬೆಂಗಳೂರನ್ನು ಮೊದಲು ಪರಿಚಯ ಮಾಡಿಸಿದ್ದು. ಅದು ಬೆಂಗಳೂರು ಅಂದ್ರೆ ನಂದು ಅನ್ನಿಸ್ತು ಅಲ್ಲಿಗೆ. ಅಲ್ಲಿವರೆಗೆ ನಾ 3 ತಿಂಗಳು ಅಲ್ಲಿದ್ದರೂ ಪರಕೀಯನೇ ಆಗಿದ್ದೆ ಬೆಂಗಳೂರಿಗೆ. ಅಲ್ಲಿ ಒಂದು 6 ತಿಂಗಳು ಇಲ್ಲ ಚೆನ್ನಾಗಿ ಬರುತ್ತೆ ನೀನು, ಹಂಗಾಗಿ ಸಿನಿಮಾ ರಿಪೋರ್ಟಿಂಗ್ ಮಾಡು ಅಂದರು. ಹಂಗೆ ಅದು ಒಂಥರ ವಿಚಿತ್ರ ಜಗತ್ತು. ಈಗ ನಾನು ಇಲ್ಲೇ ಕೂತು ಇಲ್ಲಿ ಟಿ ವಿಯಲ್ಲಿ ನೋಡ್ತಿದ್ದೆ ಅವ್ರನ್ನ. ಈಗ ಈ ಸ್ವಲ್ಪ ದಿನದ ಕಾಲಾವಧಿ ಒಳಗೆ ಎಷ್ಟೊಂದು ಇದು ಆಯಿತು ಅಂದ್ರೆ ನನ್ನ ಬದುಕಿನಲ್ಲಿ ನಾ ಅವ್ರ ಜೊತೆಗೆ ಮಾತಾಡ್ತಾ ಇದ್ದೆ ಅಲ್ಲಿ. ಆ ಥರ ಆಯ್ತಲ್ಲ ನನಗೆ. ಅಲ್ಲಿ ಏನಾಗ್ತದೆ, ಇಲ್ಲೆಲ್ಲ ಸಗಣಿ ಕಸ ಹೊಡೆಯೋದು ಈ ಥರ ಆ ಥರ ಮನೋಭಾವ. ಹಂಗಾಗಿ ಅಲ್ಲಿ ಒಂದು ರೀತಿ ಕೀಳರಿಮೆನೂ ಆಗ್ತಿತ್ತೇನೋ ನನಗೆ. ಆಮೇಲೆ ಅದ್ರ ಬಗ್ಗೆ ಪೂರ್ತಿ ಅಲ್ಲಿ ಎಲ್ಲರ ಜೊತೆ ಸರಿಯಾಗಿ ಬೆರೀಲಿಕ್ಕೆ ಆಗ್ತಿರ್ಲಿಲ್ಲ ನನಗೆ. ಅದೇ ಮಾಡಿ ಒಂದು 3 ತಿಂಗಳ ಸಿನಿಮಾ ವಿಮರ್ಶೆ, 3-4 ತಿಂಗಳ ಮಾಡಿದೆ ಅಲ್ಲಿ ಸಿನಿಮಾ ವಿಮರ್ಶೆ ಮಾಡೋದು.
ಆಮೇಲೆ ಅಲ್ಲಿ ನನಗೆ ಅದು ಮೇಕಪ್ಪು ಅದು ಇದು ಎಲ್ಲ ಕ್ಯಾಮ್ರಾ ಅದಕ್ಕೆ ಒಟ್ಟಾರೆ ಇದ್ರ ಬಗ್ಗೆನ ನನಗೆ ಅಸಹ್ಯ ಅನ್ಸಕತ್ತ. ಯಾರೋ ನಮ್ಮೂರು ಜನರ ಬಗ್ಗೆ ಬರೆಯೋದಂದ್ರೆ ಖುಷಿ ಕೊಡುತ್ತೆ, ಅವ್ರ ಕಷ್ಟ ಸುಖದ ಬಗ್ಗೆ ಬರೆಯೋದು. ಅಲ್ಲಿ ನಟರ ಬಗ್ಗೆ ನಟಿಯರ ಬಗ್ಗೆ ಆಕೆ ಹಿಂಗೆ ಅವರು ಅವ್ರನ್ನ ವರ್ಣಿಸಿ ಬರೆಯೋದು ಅದಕ್ಕೆ ನನಗೆ ಭಾಳ ಕಿರಿಕಿರಿ ಮಾಡಕತ್ತ, ಬರೀಲಿಕ್ಕೆ ಸಾಧ್ಯ ಆಗಂಗೆ ಅನ್ನಿಸಕತ್ತ. ಸುಮ್ಮನೆ ಹೊಗಳಿ ಬರಿಬೇಕಲ್ಪ ಇವ್ರನ್ನ ಅಂತಂದು ಆ ಥರ ಆಗಿ ನನಗೆ ಸರ್ ಇದು ಮಾಡೋಕ್ಕಾಗಲ್ಲ ಸರ್, ರಿಪೋರ್ಟಿಂಗ್ ಸಿನಿಮಾ ಬೇಡ, ಬೇರೆ ಮಾಡ್ತೇನೆ. ಆಮೇಲೆ ಅಲ್ಲಿ ಅವರು ಲಂಕೇಶ್ ಅವ್ರಿಗೂ ಭಾಳ ಇದೆ, ಇವು ತ್ಯಾಗರಾಜ್ ಅವ್ರ ನಡುವೆ ಅವರು ಪತ್ರಿಕೆ ಶುರು ಮಾಡಿದರು. ಅವ್ರ ನಡುವೆ ಏನಾಯ್ತು, ಅವರು ನಮ್ಮ ಪತ್ರಿಕೆ ನಿಂತದು ಸ್ವಲ್ಪ ದಿನದಲ್ಲೇ. ಒಟ್ಟು ನನಗೆ ಒಂದು ಸ್ಟೆಪ್ ಸಿಕ್ತು ಅಲ್ಲಿ. ಅದರ ನಂತರ ಕ್ರಾಂತಿಯಲ್ಲಿ ಸಿಕ್ತು, ಕ್ರಾಂತಿಗೆ ಹೋದೆ, ಕ್ರಾಂತಿಯಲ್ಲಿ ಅಲ್ಲಿ ಮಾಡಿದೆ. ಆಮೇಲೆ ಇಲ್ಲಿ ಸಂಯುಕ್ತಕ್ಕೆ ಸಿಕ್ತು, ಮತ್ತು ಹುಬ್ಳಿಗೆ ಹೋದೆ. ಇಲ್ಲಿ ಆಮೇಲೆ ಇಲ್ಲಿ ಕ್ರಾಂತಿಗೆ ಹೋದ್ಮೇಲೆ ನಮ್ಮ ತಂಗಿಯರ ಮದುವೆ ಇತ್ತು, ಅವಾಗೂ ಬಂದೆ. ಅವಾಗ ತಿರುಗಿ ಊರಿಗೆ ಬಂದಿದ್ದೆ. ಬಂದರೂ ಕೂಡ ಅವತ್ತಿನ ಪರಿಸ್ಥಿತಿಯಲ್ಲಿ ನಮ್ಮ ತಂದೆಯವರು ನಾನು ಅದೇ ಇಲ್ಲೇ ಇದ್ದು ಮತ್ತು ಸೆಳೆತ ಇದ್ದೇ ಇತ್ತು, ಈ ಕೃಷಿ ಮಾಡ್ಬೇಕು ಅನ್ನೋದು. ಅಲ್ಲಿಗೆ ಹೋದ್ರು ಅವಕಾಶಕ್ಕರು ಬಂದು ಇಲ್ಲೇ ಮಾಡ್ಬೇಕು ಅನ್ನೋದೇ ಇತ್ತು. ಬಂದರೂ ಕೂಡ ಅವರು ಅದೇ ರೀತಿ ಮಾಡ್ತಿದ್ರಲ್ಲ, ಅದರಲ್ಲಿ ನಾ ಪಾಲ್ಗೊಳ್ಳೋ ಥರ ಇರಲಿಲ್ಲ. ಅದನ್ನು ಮಾಡೋಕೆ ನನಗೆ ಇಷ್ಟ ಇರಲಿಲ್ಲ. ಈ ಸರ್ಕಾರಿ ಗೊಬ್ಬರ ಹಾಕೋದು ಮತ್ತು ಔಷಧ ಹೊಡೆಯೋದು ಅದನ್ನು ಮಾಡಲೇಬೇಕಾಯ್ತು. ಮತ್ತು ಉತ್ಪನ್ನ ಆದರೂ ಬರ್ತೈತೆ ಅಂದ್ರೆ ಅದೇ ಇರಲಿಲ್ಲ, ಮತ್ತೆ ಅದೇ ಸಾಲ ಮತ್ತು ಅದೇ ಬೈಗಳ ಅದೇ ಥರ ಇತ್ತು. ಹಾಗಾಗಿ ಇದು ಸರಿಯಲ್ಲ ಅಂತಂದು ಮತ್ತೆ ಸಂಯುಕ್ತದಲ್ಲಿ ಸಿಕ್ತು, ಅಲ್ಲಿಗೆ ಹುಬ್ಳಿಗೆ ಹೋದೆ. ಅಲ್ಲಿ 4-5 ವರ್ಷ ಅಲ್ಲೇ ಇದ್ದೆ. ಆಮೇಲೆ ವಾರಕ್ಕೊಮ್ಮೆ ಇಲ್ಲಿ ಬರ್ತಿದ್ದೆ, ನಮ್ಮ ತಂದೆ ಏನೇನು ಮಾಡ್ತಾರೆ ಏನಿಲ್ಲ ನೋಡ್ತಿದ್ದೆ. ನಮ್ಮ ತಮ್ಮ ನಮ್ಮ ಅಪ್ಪರ ಅವರೇ ಮಾಡ್ತಾಯಿದ್ರು. ಆಮೇಲೆ ಅದರಲ್ಲಿ ತಿಂಗಳ ಒಂದು 500-1000 ರೂಪಾಯಿ ಬಂದು ಕೊಟ್ಟು ಹೋಗ್ತಿದ್ದೆ ನಮ್ಮ ತಂದೆಯವ್ರಿಗೆ. ಹುಬ್ಬಳ್ಳಿಯಲ್ಲೇ ಇದ್ದೆ. ಆಮೇಲೆ ಅವರು ತೀರ್ಕೊಂಡ್ರು ಆ ತಂದೆಯವರು 2006 ಅವಾಗ ಮತ್ತೊಮ್ಮೆ ನಾನು ಡಿಸೈಡ್ ಮಾಡೋ ಅಂಥದ್ದು, ಒಂದು ಅದನ್ನೇ ಮಾಡ್ಕೊತ ಹೋಗ್ಬೋದು, ಇಲ್ಲ ತಿರುಗಿ ಮತ್ತೆ ಇಲ್ಲಿ ಬರ್ಬೋದು. ಅದನ್ನು ಬಿಟ್ಟು ಇರೋದು ಈಗ ಅಲ್ಲೇ ಒಂದು ನೆಲೆ ಸಿಕ್ಕತ್ತು, ಸೆಟ್ಲ್ ಆಗಿತ್ತು ಜೀವನ, ಮತ್ತು ಅದನ್ನು ಬಿಟ್ಟು ಇಲ್ಲಿ ಬರ್ಬೇಕು ಅಥವಾ ಅದರಲ್ಲೇ ಮುಂದುವರಿಬೇಕು ಅನ್ನೋದು ಪ್ರಶ್ನೆ. ಅವ್ವ ತಮ್ಮ ಇಬ್ಬರೇ ಇದ್ರು. ಹಂಗಾಗಿ ಮತ್ತು ನಾನು ಇದನ್ನೇ ಆಯ್ಕೆ ಮಾಡಿಕೊಂಡೆ, ಕಮ್ತನ ಮಾಡ್ಬೇಕು ಅಂತಂದು. ಅಪ್ಪ ಅವ್ರು ತಿಳ್ಕೊಂಡ್ಮೇಲೆ ಮತ್ತೆ ತಿರುಗಿ ನಾ ಇಲ್ಲಿಗೆ ಬಂದು 2007ರಲ್ಲಿ 7ರಿಂದ ನಾ ಫಸ್ಟಿಗೆ ಒಂದು 4 ಎಕರೆನ ಸಾವಯವ ಮಾಡ್ತಾ, ಅಲ್ಲಿ ಗೊಬ್ಬರ ಹಾಕೋದು ಬಿಡಿಸಿದ್ದೆ.